ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಫಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾದಿತೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್वीयानामृतं प्रयच्छति समां पायाद्गुणोद्यन्मणिः सिञ्जन्नूपुरशोभिपादकमलां मन्दस्मितोद्यन्मुखीं कञ्जाक्षीं कुचभारभीरुविलसन्मध्यां पुणत्कङ्कणां शंवाद्यैः सुवसनां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीं सत्सङ्गमानससरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसत् आस्माकरत्सरसिजेस्तु समध्वहंसः तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ರುಕ್ಮಿಣಿ ಶಿವಜಯದ ಕೆಲವು ಘಟ್ಟಗಳನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಶ್ರೀಕೃಷ್ಣ ತೀರ್ಥಯಾತ್ರೆ ಮಾಡುತ್ತೇನೆ ಅಂತ ಹೊರಟ. ತೀರ್ಥಯಾತ್ರೆ ಮಾಡಬೇಡ, ನೀನು ಮಾಡುವ ತೀರ್ಥಯಾತ್ರೆ ವ್ಯರ್ಥ ಆಗ್ತದೆ ಅಂತ ತಡೆದ್ರು ಅಂತ ಬಂತು. ಯಾಕೆ ಅಂದ್ರೆ ಭಗವಂತನ ಪಾದಗಳನ್ನೇ ತೀರ್ಥಗಳು ಆಶ್ರಯಿಸಿರ್ತಾವೆ. ಭಗವಂತ ಮುನ್ಮುಂದೆ ಹೆಜ್ಜೆ ಹಾಕಿದಾಗ ತೀರ್ಥಗಳೆಲ್ಲ ಹಿಂದೆ ಹೋಗ್ತಾವೆ. ತೀರ್ಥಯಾತ್ರೆ ಹೇಗಾಗ್ಲಿಕ್ಕೆ ಸಾಧ್ಯ? ಎಲ್ಲಾ ತೀರ್ಥಗಳು ಪರಮಾತ್ಮನ ಪಾದದೊಳಗೆ ಇದ್ದಾವೆ. ಇದನ್ನ ವರ್ಣನೆ ಮಾಡಿದ್ದು ನೋಡಿದ್ವಿ. ಮಾಡಲೇಬೇಕು ಅಂತಷ್ಟು ತೀರ್ಥಯಾತ್ರೆಯ ಬಗ್ಗೆ ನಿನಗಿದ್ರೆ ಯಾತ್ರಾ ಅಸ್ತು ಭೈಷ್ಮೀಂ ಪ್ರತಿ. ಭೈಷ್ಮಿ ಅಂದ್ರೆ ಭೀಷ್ಮಕನ ಮಗಳಾದ್ರಿಂದ ಅವಳನ್ನ ಭೈಷ್ಮಿ ಅಂತ ಕರೆದಿದ್ದಾರೆ. ಭೈಷ್ಮಿ ಸತ್ಯಾ ಸಮೇತಂ ಶಿಖಾಬಂಧ ತ್ರಯೋಪೇತಂ ಶ್ರೀಕೃಷ್ಣನ ಸ್ತೋತ್ರದಲ್ಲಿ ಬರ್ತದೆ. ಶಿಖಾಬಂಧ ತ್ರಯೋಪೇತಂ ಭೈಷ್ಮಿ ಸತ್ಯಾ ಸಮೇತಂ. ಭೈಷ್ಮಿ ಅಂದ್ರೆ ರುಕ್ಮಿಣಿಯನ್ನು ಕರೆದದ್ದು. ಭೀಷ್ಮಕ ರಾಜನ ಮಗಳು ಆದ್ದರಿಂದ ಅವಳಿಗೆ ಭೈಷ್ಮಿ. ಕಾವೇರಿ ಅಂತರಗಾಸ್ಯ ಚಂದ್ರ ಸರಸೀಂ ಯಾತ್ರಾಸ್ತು ಭೈಷ್ಮೀಂ ಪ್ರತಿ. ನೀನು ರುಕ್ಮಿಣಿ ಯಾತ್ರೆ ಮಾಡಿಬಿಡು, ಅದೇ ನಿನಗೆ ತೀರ್ಥಯಾತ್ರೆ ಅಂತ ಬಹಳ ಪ್ರೀತಿಯಿಂದ ಕೃಷ್ಣನೊಟ್ಟಿಗೆ ಮಾತನಾಡಿದ್ರು. ತೀರ್ಥಯಾತ್ರೆಗೆ ಹೋಗ್ಬೇಡ ನೀನು ಅಂತ ಅವನನ್ನ ತಡೆದ್ರು ಅಂತ ಬಂತು. ಕ್ಷೇತ್ರೇ ತ್ವಸ್ಮಿನ್ ಪರಿಗೃಹ್ಯ ಭೈಷ್ಮ್ಯಾಃ ಕ್ಷೇತ್ರೇ ತ್ವಮಸ್ಮಿನ್ ಪರಿಗೃಹ್ಯ ಭೈಷ್ಮ್ಯಾಃ ಪಾಣಿಂ ಜಗತ್ಯ ಪ್ರತಿಮಂ ತದೇತತ್ ತೀರ್ಥಂ ವಿಧೇಹೀಶನ ಕೃಷ್ಣ ಯಾತ್ರಾಂ ವ್ಯಾಪ್ತಸ್ಯ ತೇ ಸಂಪ್ರತಿ ನಂದಯಾಮಃ. ರಾಜರ ಚಮತ್ಕಾರ ನೋಡ್ಬೇಕು. ಹೇ ಕೃಷ್ಣ, ನೀನು ಎಲ್ಲಿ ಇರ್ತಿ, ಎಲ್ಲಿ ಸನ್ನಿಹಿತನಾಗ್ತಿ ಅದನ್ನ ಎಲ್ಲರೂ ತೀರ್ಥ ಅಂತ ಕರೆದ್ರು. ಇಲ್ಲಿ ನೀನು ವಿವಾಹ ಮಾಡಿಕೊಂಡ್ರೆ ಇವಳನ್ನ, ನಾಳೆ ಇದು ನಿನಗೆ ತೀರ್ಥ ಅಂತ ಆಗ್ತದೆ.
ಭಗವಂತನಿಗೆಲ್ಲ ನಮಗದು ತೀರ್ಥ ಅಂತ ಆಗ್ತದೆ. ಹಾಗಾಗಿ ತೀರ್ಥಂ ವಿಧೇಹೀಶ ನ ಕೃಷ್ಣ ಯಾತ್ರಾಂ ತೀರ್ಥಂ ವಿಧೇಹೀಶ, ಹೇ ಈಶಾ ತೀರ್ಥಂ ವಿಧೇಹಿ, ನೀನ್ ಇದನ್ನೇ ತೀರ್ಥ ಅಂತ ಮಾಡ್ತೀಯ ನಾಳೆ. ಯಾಕೆ? ನೀನ್ ಎಲ್ಲೆಡೆಯಲ್ಲಿ ವ್ಯಾಪ್ತನಾಗಿದ್ದಿ. ನೋಡಿ, ರಾಜರಿಗೆ ಕೃಷ್ಣನ್ ಕಥೆ ಹೇಳುವಾಗ ಕೃಷ್ಣ ಸರ್ವತ್ರ ವ್ಯಾಪ್ತನಾದ ಪರಬ್ರಹ್ಮ, ಅವನು ವೇದ ಪ್ರತಿಪಾದ್ಯ, ಅವನು ಮಾನುಷನಲ್ಲ, ಅವನು ಅಪ್ರಾಕೃತ, ಇದು ಯಾವಾಗಲೂ ಅವರ ಮನಸ್ಸಿನೊಳಗೆ ಇರ್ತಾನೆ ಇತ್ತು. ನಾವು ಕೃಷ್ಣನ್ ಕಥೆ ಹೇಳುವಾಗ ಕೇಳುವಾಗ ಆ ಭಾವ ಇರಬೇಕು. ಯಾರು ಎಲ್ಲ ಜೀವರ ಅಂತರ್ಯಾಮಿಯಾಗಿ ಬಿಂಬನಾಗಿದ್ದಾನೋ ಅವನೇ ಈ ಕೃಷ್ಣ ಅನ್ನೋ ಭಾವನೆ ಇರಬೇಕು. ಆ ಅನುಸಂಧಾನ ನಮ್ಗೆ ಯಾವಾಗಲೂ ಇರಬೇಕು. ಹಾಗಾಗಿ ಅಸ್ಮಿನ್ ಕ್ಷೇತ್ರೆ ಭೀಷ್ಮ್ಯಾಹ ಪಾಣಿಂ ಪರಿಗೃಹ್ಯ, ಯಾವ ಕ್ಷೇತ್ರದಲ್ಲಿ ನೀನು ನೆಲೆಸಿದ್ದಿ ಕೃಷ್ಣ, ಈಗ ಇಲ್ಲಿ ಭೀಷ್ಮ್ಯಾ ಪಾಣಿ ಪ್ರತಿಗೃಹ್ಯ, ರುಕ್ಮಿಣಿಯ ಪಾಣಿಗ್ರಹಣ ನೀನು ಮಾಡ್ತಿ ಅಂತಾದಾಗ ಈ ಕ್ಷೇತ್ರ ನೀನು ವಿವಾಹ ಮಾಡ್ಕೊಂಡಿ ಅನ್ನೋ ಕಾರಣಕ್ಕೆ ಲೋಕದಲ್ಲಿ ಅಪ್ರತಿಮವಾದ ಕ್ಷೇತ್ರ ಅಂತ ಆಗಿಬಿಡ್ತದೆ. ಇದೇ ದೊಡ್ಡ ತೀರ್ಥ ಅಂತ ಆಗ್ತದೆ. ಇಲ್ಲಿಗೆ ಎಲ್ಲರೂ ಬರ್ಲಿಕ್ಕೆ ಶುರು ಆಗ್ತದೆ. ಕೃಷ್ಣ ವಿವಾಹ ಮಾಡಿಕೊಂಡ ಸ್ಥಳ ಅದು, ದೊಡ್ಡ ಕ್ಷೇತ್ರ ಅದು, ದೊಡ್ಡ ತೀರ್ಥ ಅದು, ಅಲ್ಲಿಗೆ ಹೋಗಿ ಬಂದ್ರೆ ಮದುವೆ ಆಗ್ತದೆ ಅಂತಾರೆ ಆಮೇಲೆ. ಹಾಗೆ ಆಗೋದು. ಭಗವಂತನ ಸನ್ನಿಧಾನ ಬಂದಾಗ ನಾವಲ್ಲಿಗೆ ಹೋಗೋಣದ್ರಿಂದ ನಮ್ಮ ಅಭಿಲಾಷೆಗಳು ಪೂರ್ಣ ಆಗುವಂತ ಕ್ಷೇತ್ರಕ್ಕೆ ಮಹಿಮೆ, ಶಕ್ತಿ ಬಂದ್ಬಿಡುತ್ತೆ. ಅದನ್ನ ರಾಜರು ಮೊದಲೇ ಹೇಳಿಬೋದ್ರು. ತೀರ್ಥಯಾತ್ರೆಗೆ ಹೋಗ್ಬೇಡ ಅಂತ ತಡೆಯುವಾಗ ಈ ಮಾತು ಹೇಳಿದ್ರಂತೆ, ನೀನಿಲ್ಲೇ ಪಾಣಿಗ್ರಹಣ ಮಾಡು, ಆವಾಗ ಇದೇ ಕ್ಷೇತ್ರವಾಗ್ತದೆ, ಲೋಕದಲ್ಲಿ ಅಪ್ರತಿಮವಾದ ಕ್ಷೇತ್ರ ಆಗಿಬಿಡ್ತದೆ. ನೀನ್ ಯಾಕೆ ಯಾತ್ರೆ ಮಾಡ್ಲಿಕ್ಕೆ ಹೋಗ್ಬೇಕು ಹೇಳಿ? ನ ಯಾತ್ರಾಂ, ನೀನು ವ್ಯಾಪ್ತನೋ, ವ್ಯಾಪ್ತನಾದ ನಿನಗೆ ಎಲ್ಲೆಡೆಯಲ್ಲಿ ಇದ್ದೇ ಇರ್ತೀಯ. ಆದ್ರಿಂದ ಅಲ್ಲಿ ನೀನ್ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಯೂ ಇದ್ದಿ, ಎಲ್ಲೆಡೆ ಇದ್ದಿ, ನಿನಗೆ ಎಲ್ಲಿ ತೀರ್ಥಯಾತ್ರೆ? ಇದೇ ಸಾಕು ಅಂತಂದು. ನಿತ್ಯಂ ನಿಜೋರುಸ್ಥಿತ ಭೀಷ್ಮಪುತ್ರೀ ನೃತ್ಯಧನೋತ್ತುಂಗ ಕುಚಗ್ರಹಸ್ಯ ಪ್ರತ್ಯೂಹ ಶಾಂತಿರಿವ ಕಾಂಕ್ಷಮಾಣಃ ಚಕ್ರೇ ಸಶೌರ್ಯಗ್ರಹ ಶಾಂತಿ ಕರ್ಮ. ಮುಂದೆ ನಡಿಬೇಕಾದಂತೆಲ್ಲ ಕರ್ಮಗಳನ್ನು ನಡೆಸಿದ್ರಂತೆ, ಸತ್ಕರ್ಮ. ಅದಕ್ಕೆ ತಕ್ಕಂತೆ ಸತ್ಕರ್ಮದ ಆಚರಣೆ ಪ್ರಾರಂಭ ಆಯಿತು. ವಿವಾಹ ಮಾಡ್ಕೊಳ್ಬೇಕು ಅಂತಾಯ್ತು, ವಿವಾಹ ಸಿದ್ಧತೆ ನಡೀತು. ಆ ವಿವಾಹಕ್ಕೆ ಸಿದ್ಧತೆ ಅಂದ್ರೆ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹ ಯಜುಶಾಖಾ ಕ್ರಮೇಣ ಆಗ್ತದೆ. ಯಜುರ್ವೇದದ ಮಂತ್ರಗಳ ಮೂಲಕ ವಿವಾಹಕ್ಕೆ ಅಂತ ಸಿದ್ಧಪಡಿಸಿ ವಿವಾಹ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ವಿವಾಹ ಅಂತಂದಾಗ ರಾಜರು ಚಮತ್ಕಾರ ಮಾಡಿ ಒಂದು ವರ್ಣನೆ ಮಾಡ್ತಾರೆ. ಇಲ್ಲಿ ತುಂಬಾ ವಿಸ್ತಾರವಾಗಿದೆ. ಒಂದಿಷ್ಟು ವಿಷಯಗಳನ್ನು ಅನುಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಸಮಯ ಇದೆ ಅಂದಾಗ ಹೆಣ್ಣಿಗೆ ವಿವಾಹ ಪೂರ್ವದಲ್ಲಿ ಒಂದಿಷ್ಟು ಯೋಚನೆ ಶುರು ಆಗ್ತದೆ. ಇನ್ನೇನು ವಿವಾಹ ಆಗೇ ಬಿಡುತ್ತದೆ, ಮತ್ತೆ ಬೇರೆಯವರನ್ನು ವರೆಸೋದು ಅಂತ ಇರಲ್ಲ. ವರೆಸಿದ್ರೆ ಈಗಲೇ ನಿರ್ಧಾರ ಮಾಡಬೇಕು ಅಂತ. ರುಕ್ಮಿಣಿಗೂ ಅದು ಮನಸ್ಸಿನಲ್ಲಿ ಬಂತು ಅಂತಾರೆ ವಾದರಾಜರು. ಅಂದ್ರೆ ಲಕ್ಷ್ಮೀ ಸ್ವಯಂವರದಲ್ಲಿ ಲಕ್ಷ್ಮೀ ಕೈಯಲ್ಲಿ ಮಾಲೆ ಕೊಟ್ರಂತೆ. ವರುಣನ ಮಗಳಾದಾಗ, ಸಮುದ್ರ ರಾಜನ ಮಗಳಾಗಿ ಲಕ್ಷ್ಮಿ ಬಂದಾಗ ಕೈಯಲ್ಲಿ ಮಾಲೆ ಕೊಟ್ರೆ ದೇವತೆಗಳೆಲ್ಲ ಸಭೆ ಒಳಗೆ ಸೇರಿದ್ದಾರೆ. ದೇವತೆಗಳ ಸಭೆ ಒಳಗೆ ಲಕ್ಷ್ಮಿ ಬಂದು ನಡೀತಾ ಬಂದು ಯಾರ ಕೊರಳಿಗೆ ಮಾಲೆ ಹಾಕ್ತಾಳೆ ಅಂತ ಸಂದರ್ಭ. ಆಗ ಅವಳ ಮನಸ್ಸಿನಲ್ಲಿ ಯೋಚನೆ ಬಂತು, ಎಂಥವನು ನನ್ನ ವರನಾಗಬೇಕು? ವರನಾಗಬೇಕಾದ್ರೆ ಇಂತಿಷ್ಟೆಲ್ಲ ಅರ್ಹತೆಗಳಿರ್ಬೇಕು ನನಗೆ ವರನಾಗಬೇಕಾದ್ರೆ. ಸಾಮಾನ್ಯನ ಕೊರಳಿಗೆ ಹಾರ ಬೀಳೋ ಹಾಗಿಲ್ಲ. ಅವಳ ಮನಸ್ಸಿನಲ್ಲಿ ಇದ್ದದ್ದು ಏನು ಅಂದ್ರೆ ಗುಣಪರಿಪೂರ್ಣನಾಗಿರ್ಬೇಕು, ದೋಷಗಳು ಎಳ್ಳಷ್ಟು ಇರಬಾರದು. ಗುಣನೂ ಇದ್ದು ದೋಷನೂ ಇದ್ರೆ ಅಂತ ಬರಬೇಡ ಅನ್ಲಂತೆ ಲಕ್ಷ್ಮಿ. ಅದನ್ನೇ ಯೋಚನೆ ಮಾಡ್ಕೊಂಡು ಬಂದ್ಲು. ದೇವತೆಗಳನ್ನೆಲ್ಲ ನೋಡಿದ್ಲು. ದೇವತೆಗಳಲ್ಲೆಲ್ಲ ಗುಣನೂ ಇದೆ, ಜೊತೆಯಲ್ಲಿ ದೋಷ ಇದೆ, ಅದಕ್ಕೆ ಬೇಡ ಅನ್ಲಂತೆ.
ಗುಣ ಮಾತ್ರ ಇರೋನು ಬೇಕು. ಈ ಪ್ರಸಂಗ ಭಾಗವತದ 8ನೇ ಸ್ಕಂಧದಲ್ಲಿ ಬರ್ತದೆ. ಲಕ್ಷ್ಮೀ ಶೋಭಾನೆಯಲ್ಲಿ ವಿಸ್ತಾರ ಮಾಡಿ ವರ್ಣನೆ ಮಾಡಿದ್ದಾರೆ. ಭಗವತ್ಪಾದರು ವರ್ಣನೆ ಮಾಡಿದ್ದನ್ನು ನೋಡ್ತೇವೆ. ರಾಜರು ಅದನ್ನು ವಿಶೇಷವಾಗಿ ವರ್ಣಿಸ್ತಾರೆ ಲಕ್ಷ್ಮೀ ಶೋಭಾನೆಯಲ್ಲಿ. ಭಾಗವತದಲ್ಲಂತೂ ವಿಸ್ತಾರವಾಗಿ ಮೂಡಿ ಬರ್ತದೆ. ಪ್ರಕೃತದಲ್ಲಿ ಇಲ್ಲೂ ಕೂಡ ರುಕ್ಮಿಣೀ ದೇವಿ ಅದನ್ನು ಯೋಚನೆ ಮಾಡಿದಾಳೆ. ಇಷ್ಟೆಲ್ಲ ದೇವತೆಗಳಿರುವಾಗ ಕೃಷ್ಣನನ್ನೇ ವರಿಸಬೇಕು ಅಂದ್ರೆ ಉಳಿದ ದೇವತೆಗಳಲ್ಲಿ ಬೇಡವಾದದ್ದೇನಿದೆ, ಕೃಷ್ಣನಲ್ಲೇ ಬೇಕಾದದ್ದೇನಿದೆ ಅಂತ ಹೇಳ್ತಾ ಬರ್ತಾರೆ. ಇದು 16ನೇ ಸರ್ಗದ ವಿಶೇಷವಾದ ಘಟ್ಟ. ರುಕ್ಮಿಣೀ ವಿಜಯದಲ್ಲಿ ಶಿವ ಬೇಡ, ಬ್ರಹ್ಮ ಬೇಡ, ಶೇಷ ಬೇಡ, ಇಂದ್ರ ಬೇಡ, ರುದ್ರ ಬೇಡ, ಚಂದ್ರ ಬೇಡ, ಸೂರ್ಯ ಬೇಡ. ಯಾಕೆ ಬೇಡ? ಬೇಡ ಬೇಡ ಅನ್ಲಿಕ್ಕೆ ಏನಾದ್ರೂ ಒಂದಿಷ್ಟು ಕಾರಣಗಳು ಹೇಳಬೇಕಲ್ಲ. ಅದಕ್ಕೆ ಅವಳು ಕಾರಣಗಳನ್ನ ಮನಸ್ಸಿನಲ್ಲಿ ತನ್ನ ಬುದ್ಧಿ ಸಖಿಯ ಜೊತೆಗೆ ಯೋಚನೆ ಮಾಡ್ತಾನೆ ಬಂದಿದ್ದಾಳೆ ಅಂತಂತಾರೆ. ಅದನ್ನೆಲ್ಲ ಇಟ್ಟುಕೊಂಡೇ ಅವಳು ವಿವಾಹ ಇವನನ್ನೇ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿದ್ಲಂತ. ಬಹಳ ಚಮತ್ಕಾರವಾಗಿ ಹೇಳ್ತಾರೆ ರಾಜರು. ಪ್ರಸಿದ್ಧವಾದ ಕೆಲವು ಶ್ಲೋಕಗಳು. ಭವೋಯಮಬ್ಜಾಸನ ಲಬ್ಧ ಜನ್ಮ ವಿಹಂಗರಾಜೋಯಮಹೀಶ್ವರೋಯಂ ಸಮಾನ ವಿಜ್ಞಾನ ಬಲ ಪ್ರಮೋದ ಮುಕುಂದ ಸೇವಾಭಿರತಾ ಕಿಲೈತೆ. ಇಲ್ಲಿ ಬಂದ ದೇವತೆಗಳೆಲ್ಲ ಭಗವಂತನ ಸೇವಾರತರಾಗಿದ್ದಾರೆ, ಮುಕುಂದನ ಸೇವೆಯಲ್ಲಿ ರತರಾಗಿದ್ದಾರೆ. ಯಾರ್ಯಾರು? ಭವಃ ಶಿವ ಬಂದಿದ್ದಾನೆ, ಅವನು ಬ್ರಹ್ಮನ ಮಗನಾಗಬೇಕು. ಭವೋ ಅಯಂ ಅಬ್ಜಾಸನ ಲಬ್ಧ ಜನ್ಮ, ಅಬ್ಜಾಸನ ಲಬ್ಧ ಜನ್ಮ, ಬ್ರಹ್ಮದೇವರ ಮಗನಾಗ್ತಾನೆ. ವಿಹಂಗರಾಜೋ ಯಮಹೀಶ್ವರೋಯಂ, ವಿಹಂಗರಾಜ. ವಿಹಂಗರಾಜ ಅಂದ್ರೆ ಗರುಡ. ಗರುಡ ಮತ್ತು ಅಹೀಶ್ವರ ಅಂದ್ರೆ ಶೇಷ. ಇವರನ್ನು ಯಾವ ಕಾರಣಕ್ಕೂ ಕೂಡ ಶಿವನನ್ನ, ಗರುಡನನ್ನ, ಶೇಷನನ್ನ ಕಕ್ಷೆಯಲ್ಲಿ ಇವನು ಕಡಿಮೆ ಅಂತ ಯಾವತ್ತೂ ತಿಳಿಬಾರ್ದು. ಇವರು ಮೂವರು ಸಮಾನರಂತ. ಹಾಗಾಗಿ ಅವರನ್ನು ಹಾಗೆ ಗೌರವಿಸಬೇಕು. ರುಕ್ಮಿಣಿ ಯೋಚನೆ ಮಾಡ್ತಾ ಮನಸ್ಸಿನಲ್ಲಿ ಹೇಳ್ತಾಳೆ, ಸಮಾನ ವಿಜ್ಞಾನ ಬಲ ಪ್ರಮೋದಾ. ಗರುಡ, ಶೇಷ, ಶಿವ ಸಮಾನ ವಿಜ್ಞಾನ, ಸಮಾನ ಬಲ, ಸಮಾನ ಆನಂದ ಉಳ್ಳವರಂತಿವರು. ವ್ಯತ್ಯಾಸ ಇಲ್ಲ ಇವರಲ್ಲಿ. ಕಕ್ಷೆಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಇವರದ್ದು ಕೆಲಸ ಏನು? ಮುಕುಂದ ಸೇವಾಭಿರತಾ ಕಿಲೈತೆ. ಭಗವಂತನ ಸೇವೆ ಮಾಡೋದ್ರಲ್ಲಿ ಯಾವಾಗಲೂ ಆಸಕ್ತರಾಗಿರ್ತಾರಂತೆ. ಇದು ಆ ಪರಮಾತ್ಮನ ಮಹಿಮೆ. ಭಗವಂತನ ಮಹಿಮೆ ಏನು ಅಂದ್ರೆ, ಲೋಕವನ್ನೆಲ್ಲ ಸಂಹಾರ ಮಾಡ್ತಾನೆ ಅನ್ನೋ ಪ್ರಸಿದ್ಧಿ ಇರೋ ಶಿವ, ವಿಷ್ಣುನನ್ನು ಯಾವಾಗಲೂ ಹೊತ್ತು ತಿರುಗ್ತಾನೆ ಅಂತನ್ನುವ ಗರುಡ, ಸದಾ ವಿಷ್ಣುವಿಗೆ ಹಾಸಿಗೆಯಾಗಿ ಸೇವೆ ಮಾಡುವಂತಹ ಶೇಷ, ಈ ಮೂವರು ಸಮಾನ ವಿಜ್ಞಾನ ಬಲ ಪ್ರಮೋದ. ಜ್ಞಾನದಿಂದ, ಬಲದಿಂದ, ಆನಂದದಿಂದ ಸಮಾನರಿರ್ತಾರೆ. ಮೇಲಾಗಿ ಸದಾ ಭಗವಂತನ ಸೇವಾರತರಾಗಿರ್ತಾರೆ. ಹಾಗಾಗಿ ಇವರು ನನಗೆ ವಿವಾಹಕ್ಕೆ ಯೋಗ್ಯರು ಅಂತ ಆಗಲ್ಲ ಅಂತಾಳಂತೆ. ಶರ್ವಸ್ಸು ಪರ್ವರಿಪು ಗರ್ವ ವಿಭೇದ ದಕ್ಷ ಪೂರ್ವಂ ಪುರತ್ರಯಮಯಂ ಕಿಲ ದೈವ್ಯಜೈಷೀತ್ ಹರ್ಯಂಘ್ರಿ ತೀರ್ಥ ಪರಿಪೂರ್ಣ ಕಪರ್ದಮೇನಂ ಗೌರ್ಯತ್ಯ ಸಾಧ್ಯಮಪಿ ತಂ ವಶಯಾಂ ಬಭೂವ. ಶಿವನಿದ್ದಾನೆ ಲೋಕದಲ್ಲಿ ಬಹಳ ಪ್ರಸಿದ್ಧ, ಸುಂದರ ನೋಡ್ಲಿಕ್ಕೆ. ನನಗೆ ಅರ್ಹನಲ್ಲ ಅಷ್ಟೇ. ಅವನ್ ಪರಾಕ್ರಮಿ ಮತ್ತೆ. ಆದ್ರೆ ಅವನ ಪರಾಕ್ರಮ ಎಲ್ಲ ವಿಷ್ಣುವಿಗೆ ಅಧೀನವಾಗಿದೆ. ಅದಕ್ಕೆ ಆ ದೋಷ ಇದೆ, ಅದಕ್ಕೆ ನನಗೆ ಬೇಡ ಅಂತಾಳಂತ. ಅಂದ್ರೆ ಅವನು ಸರ್ವೋತ್ತಮನಲ್ಲ ಅಂತ ಅಭಿಪ್ರಾಯ. ಲೋಕದಲ್ಲಿ ಒಂದು ಪ್ರಸಿದ್ಧಿ ಏನು ಅಂದ್ರೆ, ತ್ರಿಪುರಾಸುರರನ್ನ ವಧೆ ಮಾಡಿದವನು ಶಿವ ಅಂತ, ತ್ರಿಪುರಾರಿ ಅಂತ ಕರೀತಾರೆ ಅದಕ್ಕೆ. ಅದನ್ನ ರುಕ್ಮಿಣಿ ನೆನಪಿಸ್ಕೊಂಡ್ಲು. ಶರ್ವಃ ಸುಪರ್ವರಿಪು ಗರ್ವ ವಿಭೇದ ದಕ್ಷ ಪೂರ್ವಂ ಪುರತ್ರಯಮಯಂ ಕಿಲ ದೇವ್ಯಜೈಷೀತ್. ಶರ್ವಃ ಇಲ್ಲಿರುವಂತಹ ಶಿವ ಹಿಂದೆ ಪುರತ್ರಯಂ ಅಜೈಷೀತ್,
3 ಪಟ್ಟಣಗಳಿದ್ದಂತೆ ಆ ಪಟ್ಟಣಗಳಲ್ಲಿರುವ ರಾಕ್ಷಸರು ಯುದ್ಧ ಮಾಡ್ಲಿಕ್ಕೆ ಬಂದಾಗ ಗೆದ್ದ ಅಂತ ಕಥೆ ಇದೆ. ಇದೆಲ್ಲ ತನ್ನ ಬುದ್ಧಿ ಸಖಿಯ ಜೊತೆಗೆ ಆಲೋಚನೆ ಮಾಡ್ತಾ ಇರೋದು ರುಕ್ಮಿಣಿ ದೇವಿ. ಹರ್ಯಂಘ್ರಿ ತೀರ್ಥ ಪರಿಪೂರ್ಣ ಕಪರ್ದಮೇನಂ ಗೌರ್ಯತ್ಯಸಾಧ್ಯಮಪಿ ತಂ ವಶಯಾಂ ಬಭೂವ. ಆ ಶಕ್ತಿ ಹ್ಯಾಕ್ ಬಂತು ಅವನಿಗೆ? ಶಿವನಿಗೆ ಆ ಶಕ್ತಿ ಎಲ್ಲಿದ ಬಂತು? ತ್ರಿಪುರಾಸುರರನ್ನು ಸಂಹಾರ ಮಾಡಲಿಕ್ಕೆ ಶಕ್ತಿ ಎಲ್ಲಿದ ಬಂತು? 2 ಕಾರಣ. ಮೇಲಾಗಿ ಅವನೇನು ಆಯುಧ ಮಾಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಹೋಗಿದ್ನಲ್ಲ, ಆ ಆಯುಧ ನಾರಾಯಣಂದಂತ, ನಾರಾಯಣನ ಸನ್ನಿಧಾನ ಇತ್ತಂತ. ಇನ್ನೊಂದು, ಅವನ ತಲೆ ಮೇಲೆ ಯಾವಾಗಲೂ ಹರ್ಯಂಗ್ರಿ ತೀರ್ಥ, ಭಗವಂತನ ಪಾದದಿಂದ ಬಂದಂತ ತೀರ್ಥ ತಲೆ ಮೇಲೆ ಇದ್ದದ್ದು. ಇಂಥ ಪರಾಕ್ರಮಿ ಇವನ್ನೇನು ವಶ ಮಾಡ್ಕೊಳ್ಳೋದು ಸುಲಭ ಇಲ್ಲ. ಅದು ಏನ್ ಪ್ರಯತ್ನ ಪಟ್ಟು ಅಂತೂ ಇಂತೂ ಪಾರ್ವತಿ ದೇವಿ ಇವನನ್ನು ವಶ ಮಾಡ್ಕೊಂಡಿದ್ದಾಳೆ ನೋಡು ಬುದ್ಧಿ ಸಖಿ ಅಂತ ರುಕ್ಮಿಣಿ ಮಾತನಾಡ್ತಾ ಇದ್ದಾಳಂತ. ಈ ರೀತಿ ಮಹಿಮೆ ಶಿವಂದಿದೆ. ಆದರೆ ಸ್ವತಂತ್ರವಾಗಿ ಇವನೇನ್ ತ್ರಿಪುರಾಸುರನನ್ನ ಸಂಹಾರ ಮಾಡಿ ಗೆದ್ದವನಲ್ಲ. ಹಾಗಾಗಿ ನೀನು ಯೋಚನೆ ಮಾಡಬೇಕು, ಶಿವನ ಬಗ್ಗೆ ವಿವಾಹ ಮಾಡಿಕೊಳ್ಳೋ ವಿಷಯದಲ್ಲಿ ಶಿವನಿಗೂ ಕೂಡ ಪರಾಧೀನತೆ ಇದೆ ನೋಡು. ಅವನು ಪರಾಕ್ರಮ ಮೆರೆದಿದ್ದಾನೆ ಅಂದ್ರೂ ವಿಷ್ಣುವಿಗೆ ಅಧೀನವಾಗಿ ಬರೆದಿದ್ದಾನೆ, ತ್ರಿಪುರಾಸುರನನ್ನು ಗೆದ್ದಿದ್ದಾನೆ ಅಂದ್ರೂ ನಾರಾಯಣನಿಗೆ ಅಧೀನವಾಗಿ ಗೆದ್ದಿದ್ದಾನೆ. ಗೌರಿ ಅಂತೂ ಅವನನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡು ಮತ್ತೆ ಅಂತ. ಇನ್ನು ಉಚ್ಛೇನ ಕಚ್ಚಪತನೋ ಪವನಸ್ಯ ಪೃಷ್ಠಂ, ಶೇಷನನ್ನು ವಿವಾಹ ಮಾಡ್ಕೊಳ್ಬಹುದಲ್ಲ. ಶೇಷನ ಮಹಿಮೇನು? ಶೇಷ ಎಲ್ಲಿದ್ದಾನೆ? ಶೇಷನ ಗುಣದೋಷಗಳೇನು? ಅವನು ಯಾಕೆ ಸರ್ವೋತ್ತಮನಲ್ಲ ಅಂತ ಭಕ್ತರು ತಿಳಿಬೇಕು ನಾವು. ಬುದ್ಧಿ ಸಖಿಯ ಜೊತೆಗೆ ರುಕ್ಮಿಣಿ ಮಾತನಾಡ್ತಾ ಬುದ್ಧಿ ಸಖಿ ಹೇಳ್ತಾಳೆ, ಪುಚ್ಛೇನ ಕಚ್ಚಪತನೋಹೋ ಪವನಸ್ಯ ಪೃಷ್ಠಂ ಅಕ್ಷೋ ಅವಲಂಬ್ಯ ಸರಿದರ್ಣ ವ ಶೈಲಪೂರ್ಣಾಂ ಸಿದ್ಧಾರ್ಥ ಖಂಡಮಪಿ ಕುಂಡಲಿರಾಟ್ ಸುಪೃಥ್ವೀಂ ಅಂತ. ಈ ಬ್ರಹ್ಮಾಂಡವನ್ನ ಭಗವಂತ ವಿಷ್ಣು ಕೂರ್ಮನಾಗಿ ಹೊತ್ತಿದ್ದಾನೆ. ಹೇಗೆ ಹೊತ್ತಿದ್ದಾನೆ, ಏನದರದ ಒಂದು ಕಲ್ಪನೆ ಅಂತ ವಿವರಣೆ ಕೊಡ್ತಾರೆ. ಭಗವಂತನ 2 ಕೂರ್ಮಾವತಾರ. ಬ್ರಹ್ಮಾಂಡದ ಹೊರಗೊಂದು ಕೂರ್ಮಾವತಾರ ಇದೆ, ಅದು ಬ್ರಹ್ಮಾಂಡ ಹೊರಲಿಕ್ಕೆ ಅಂತ ಇಟ್ಟುಕೊಂಡಿದ್ದಾನೆ. ಬ್ರಹ್ಮಾಂಡದ ಒಳಗೊಂದು ಕೂರ್ಮ ಇದೆ ಅಂತ, ಅದು ವಿಷ್ಣು ಕೂರ್ಮನೆ. ಒಳಗಿರುವ ಕೂರ್ಮನ ಮೇಲೆ ಪುಚ್ಛದಲ್ಲಿ ವಾಯು ಇದ್ದಾನಂತೆ, ಅವನು ಕೂರ್ಮನಾಗಿದ್ದಾನೆ, ಅದಕ್ಕೆ ವಾಯುಕೂರ್ಮ ಅಂತ ತಿಳಿಬೇಕು. ಆ ವಾಯುಕೂರ್ಮನ ಪುಚ್ಛದ ಮೇಲೆ ಶೇಷ ಇದ್ದಾನಂತೆ. ಶೇಷನ ಹೆಡೆ ಮೇಲೆ ಈ ಭೂಮಂಡಲ ಇದೆ ಅಂತೆ. ಈ ಶೇಷನ ಹೆಡೆ ಮೇಲಿರುವ ಭೂಮಂಡಲ ಸಾಸಿವೆ ಕಾಳಿದ್ದಾಗಿದೆ ಅಂತೆ. ಸರ್ಷಪಾಯತಿ ಅಂತ ಭಗವತ್ಪಾದರು ಹೇಳಿದ್ದಾರೆ. ದಿನಾ ಭಗವಂತನ ಪೂಜೆ ಮಾಡುವಾಗ ಮಂದಹಾಸ ಇಟ್ಟಿರ್ತೇವಲ್ಲ, ಮಂದಾಸನ ಅಂದ್ರೆ 3 ಸ್ಟೆಪ್ಗಳದ್ದೊಂದು 3 ಸೋಪಾನದ್ದೇನು ದಿನಾ ಪೀಠ ಇಡಬೇಕು, ಅಲ್ಲಿ ಪೂಜೆ ಮಾಡಬೇಕು. ಹೀಗೆ ವಿಷ್ಣು ಕೂರ್ಮ ಬ್ರಹ್ಮಾಂಡ ಬಾಹ್ಯ ಸ್ಥಿತವಾದದ್ದು, ಬ್ರಹ್ಮಾಂಡ ಅಂತಸ್ಥಿತವಾದ ವಿಷ್ಣು ಕೂರ್ಮ. ಆ ಬ್ರಹ್ಮಾಂಡ ಅಂತಸ್ಥಿತ ವಿಷ್ಣು ಕೂರ್ಮ ಪುಚ್ಛಸ್ಥಿತನಾದವನು ವಾಯುಕೂರ್ಮ. ವಾಯುಕೂರ್ಮ ಪುಚ್ಛಸ್ಥಿತನಾದವನು ಶೇಷ. ಶೇಷಪಣ ಸರ್ಷಪಾಯಿತವಾದದ್ದು ಸಪ್ತದ್ವೀಪ ಸಪ್ತಸಾಗರೋಪೇತವಾದ ಈ ಭೂಮಿಯಂತೆ ಅವನ ಹೆಡೆ ಮೇಲೆ ನಿಂತಿದೆ. ಈ ಭೂಮಂಡಲ ಅವನ ಹೆಡೆ ಮೇಲೆ ಹಾಗೆ ನಿಂತಿದೆ ಅಂತೆ. ಬ್ರಹ್ಮಾಂಡ ನಿಂತಿಲ್ಲ, ಭೂಮಂಡಲ ನಿಂತಿದೆ ನೋಡಿ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾದರಾಜರು. ಪುಚ್ಛೇನ ಕಚ್ಚಪತನೋ ಪವನಸ್ಯ ಪೃಷ್ಠಂ ಅಚ್ಚೋವಲಂಬ್ಯ ಸರಿದರ್ಣವ ಶೈಲಪೂರ್ಣ. ಕಚ್ಚಪತನೋ ಪೃಷ್ಠೇನ ಪುಚ್ಛೇನ ಪವನಸ್ಯ ಪೃಷ್ಠಂ ಅಚ್ಚಃ ಸರಿದರ್ಣವ ಶೈಲಪೂರ್ಣಾಂ. ಈ ನದಿ, ಈ ಸಮುದ್ರ, ಈ ಬೆಟ್ಟಗುಡ್ಡಗಳು ಎಲ್ಲದರಿಂದ ಪರಿಪೂರ್ಣವಾದ ಭೂಮಂಡಲವನ್ನ ಕುಂಡಲಿರಾಟ್ ಅಂದ್ರೆ ಶೇಷ, ಈ ಹಾವಿನ ರಾಜನಾದ ಶೇಷ ಹೊತ್ತಿದ್ದಾನೆ. ಪೃಥ್ವೀಮಯಂ ಕಿಲ ಬಿಭರ್ತಿ ಫಣಾತಪತ್ರೆ. ಫಣ ಅಂದ್ರೆ ಹೆಡೆಯ ಮೇಲ್ಭಾಗ,
ಅಲ್ಲಿ ಈ ಭೂಮಿಯನ್ನು ಹೊತ್ತಿದ್ದಾನೆ. ಇದು ಶೇಷನ ಮಹಿಮೆ. ನೋಡಿ, ಯಾರಾದ್ರೂ ಶೇಷನ್ ಪ್ರೊಫೈಲ್ ಕೇಳಿದ್ರೆ ಇದನ್ನ ಅಂತ ತೋರಿಸ್ಬೇಕಂತೆ. ಶಿವಂದೇನಪ್ಪಾ ಅಂದ್ರೆ ಹಿಂದೆ ವಿವರಣೆ ಕೊಟ್ರು. ಶಿವ ಯಾರು, ಯಾರ ಮಗ, ಕೆಲಸ ಏನ್ ಮಾಡ್ತಾನೆ, ಯಾರ ಕಕ್ಷೆಗೆ ಸಮಾನನಾಗಿದ್ದಾನೆ, ಅವನು ತ್ರಿಪುರಾಸುರನ್ನ ಗೆದ್ದದ್ದಾದ್ರೂ ಹೇಗೆ, ಇನ್ಯಾರದಾದ್ರೂ ಅಸುರರಿಗೆ ವರಗಳನ್ನು ಕೊಡೋದಾಗ ಅವನು ಯಾರ ಅಧೀನವಾಗಿ ಕೊಟ್ಟಿರ್ತಾನೆ, ಇದೆಲ್ಲ ಶಿವನ ಪ್ರೊಫೈಲು. ಶೇಷ ಏನ್ ಮಾಡ್ತಾನೆ ಎಂದಾಗ ಇಷ್ಟು ದಿನ ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ತರಬೇಕು ನಾವು. ಇನ್ನು ಗರುಡ ಏನ್ ಮಾಡ್ತಾನೆ, ಸಿದ್ಧಾರ್ಥ ಖಂಡಮಿವ ಕುಂಡಲಿರಾಟ್ಸು ಪೃಥ್ವೀಮಯಂ ಕಿಲ ಬಿಭರ್ತಿ ಫಣಾತ ಪತ್ರೇ. ಇದರಲ್ಲೇ ಒಂದು ಸೂಕ್ಷ್ಮದ್ದು ಗೊತ್ತಾಯ್ತು ಶೇಷನ ಬಗ್ಗೆ ಹೇಳುವಾಗ. ಹಾಗಾದ್ರೆ ಶೇಷ ಸ್ವತಂತ್ರವಾಗಿ ಭೂಮಂಡಲವನ್ನು ಹೊತ್ತವನಲ್ಲ. ವಾಯುದೇವರಿದ್ದಾರೆ ಕೆಳಗಡೆ, ವಾಯುಕೂರ್ಮ. ವಾಯುನಾದ್ರೂ ಸ್ವತಂತ್ರವಾಗಿ ಭೂಮಿಯನ್ನು ಹೊತ್ತಿದಾನ? ಅಲ್ಲ. ವಾಯುಕೂರ್ಮನ ಕೆಳಗಡೆ ಯಾರಿದ್ದಾನೆ? ವಿಷ್ಣು ಕೂರ್ಮನಿದ್ದಾನಪ್ಪ. ಇದು ಶೇಷಂದು. ಹಾಗಾಗಿ ಶೇಷನ್ ಬಗ್ಗೆ ವಿವಾಹ ಮಾಡ್ಕೊಳ್ತೀನಿ ಅಂದ್ರೆ ಯೋಚನೆ ಮಾಡು, ಅವನು ಸರ್ವೋತ್ತಮನಲ್ಲ ಅಂತಂತಾರೆ. ಗರುಡನ ಕಡೆ ಹೋಗೋಣ ಅಂದ್ರು. ಸೋಯಂ ಗರುಜ್ಜನಿ ಮರುದ್ವಚನ ಗರುಜ್ಜನಿ ಮರುಜ್ಜವಚಾಲಿ ತಾದ್ರಿ ದ್ವೀಪಾಂಬುರಾಶಿರಃ ಹಿರಣ್ಯ ಬಲಸ್ಸುಪರ್ಣಃ ಪ್ರಾಧಾನ್ಯುಧ್ಯ ಬಲಿನಾ ಸಮಂ ಯೋ ಗೋಮಂತ ಮೂರ್ಧನಿ ಮುಕುಟಂ ನಿಜ ದೇವತಾಯೈ. ಇವೆಲ್ಲ ಶ್ಲೋಕಗಳನ್ನು ದಿನ ಅನುಸಂಧಾನ ಮಾಡಬೇಕು. ಶ್ಲೋಕ ಬರ್ದೇ ಹೋದ್ರು ವಿಷಯಗಳನ್ನು ಅನುಸಂಧಾನ ಮಾಡಬೇಕು. ಒಂದು ಘಟನೆ ಹೀಗೆ ನಡೀತಂತ ಹಿಂದೆ. ಇದು ಬುದ್ಧಿ ಸಖಿ ರುಕ್ಮಿಣಿ ಮಾತನಾಡುವಾಗ ಹೇಳ್ತಾ ಇರು. ಗರುಡ ದೇವರು ಯಾವಾಗಲೂ ವಿಷ್ಣು ನನ್ನ ಹೊತ್ತು ಅವನಿಗೆ ವಾಹನರಾಗಿ ಸೇವೆ ಮಾಡುವಂಥ ಮಹಾನುಭಾವ. ಅಂಥ ಗರುಡ ಇಂದ್ರನಂಥವನ ವಜ್ರಾಯುಧಕ್ಕೆ ಏನೂ ಆಗದಂತೆ ಅವನೊಟ್ಟಿಗೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದವ. ಅಮೃತವನ್ನ ತಗೊಂಡು ಹೊರಟಾಗ ಗರುಡ ಇಂದ್ರ ಯುದ್ಧಕ್ಕೆ ಬಂದ್ರೆ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲಂತೆ ಗರುಡನನ್ನ. ತಾಯಿಗೋಸ್ಕರ ತಗೊಂಡು ಹೋಗ್ತಿದ್ದೇನೆ ಅಮೃತವನ್ನ ಅಂತ. ಅಂಥ ಪ್ರಭಾವಶಾಲಿ ಈ ಗರುಡ. ಒಂದು ಸಂದರ್ಭ ಹೀಗೆ ನಡೀತು. ವಿಷ್ಣು ನನ್ನ ಭೇಟಿಯಾಗ್ಲಿಕ್ಕೆ ಅಂತ ಹೋಗ್ತಿದ್ದಾನಂತ. ಅದೇ ಸಮಯಕ್ಕೆ ಭಗವಂತನ ಮನೆಯಿಂದ ಹೊರಗಡೆಗೆ ಬಲಿಚಕ್ರವರ್ತಿ ಬಂದ. ಬಲಿಯ ಕೈಯಲ್ಲಿ ಒಂದು ಕಿರೀಟ ಇತ್ತು. ಆ ಬಲಿ ಕೈಯಲ್ಲಿ ಕಿರೀಟ ಇದ್ದದನ್ನು ನೋಡಿ ಗರುಡ ಅಂದ, ಇದು ನಮ್ಮ ಯಜಮಾನನ ಕಿರೀಟ ನಿನ್ ಕೈಗೆ ಯಾಕೆ ಬಂತು ಅಂತ. ಅವನು ಆಗಲೇ ವಿಷ್ಣುವಿನ ಮನೆಯಿಂದಲೇ ಹೊರಗೆ ಬರ್ತಿದ್ದಾನೆ. ಬಲಿ ಅಲ್ಲಿಗೆ ಹೋಗಿದ್ದಲ್ಲ, ಅವನು ವಿಷ್ಣುನ್ ಭೇಟಿಯಾಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಕೆಳಗಡೆ ಸುತಳ ಲೋಕದಿಂದ ವೈಕುಂಠಕ್ಕೆ ಹೋಗಿದ್ದ, ಅಮುಕ್ತ ಸ್ಥಾನಕ್ಕೆ. ಬಲಿ ಬರ್ತಿದ್ದಾನೆ ಅಂತ ಭಗವಂತ ಶೇಷನ ಮೇಲೆ ಪವಡಿಸ್ತಾ ಇದ್ದವನು ದೇವತೆಗಳೆಲ್ಲ ಸುತ್ತಲೂ ನಿಂತಿದ್ರಂತೆ. ಹೇಳ್ದ, ಸ್ವಲ್ಪ ಹೊತ್ತು ಮಲ್ಕೊಂಡಾಗ ಮಾಡ್ರಿ, ಬಲಿ ಏನು ಅಂತ ನಿಮಗೆ ತೋರಿಸ್ತೇನೆ ಎಂದ. ಯಾವಾಗ ಬೇಕಾದ್ರೂ ನಾಟಕ ಮಾಡ್ತಾನೆ ವಿಷ್ಣು. ಬಲಿಯ ಭಾವ ಏನು ಅಂತ ತೋರಿಸ್ತೇನೆ ಅಂತ ಸ್ವಲ್ಪ ಮಲಗರಿ ಎಂದ. ಆಯ್ತು, ಭಗವಂತ ತಾನೂ ಮಲಗಿದ, ನಟನೆ ಮಾಡ್ತಾನೆ. ದೇವತೆಗಳಿಗೆ ಮಲಗಲಿಕ್ಕೆ ಹೇಳ್ದ. ಬಲಿ ಒಳಗೆ ಹೋದ. ವಿಷ್ಣು ಅಂತ ಹೋಗ್ತಾನೆ, ವಿಷ್ಣು ಮಲಗಿಬಿಟ್ಟಿದ. ದೇವತೆಗಳನ್ನು ಕಣ್ಣಾಡಿಸ್ತಾನೆ, ಅವರು ಮಲಗಿಬಿಟ್ಟಿದ್ದಾರೆ. ಆ ಬಲಿಚಕ್ರವರ್ತಿ ಕಣ್ಣಿಗೆ ಆ ವಿಷ್ಣುವಿನ ಕಿರೀಟ ಕಣ್ಣಿಗೆ ಕುಕ್ಲಿಕ್ಕೆ ಶುರು ಆಯ್ತಂತ. ಏನ್ ಚೆನ್ನಾಗಿದೆ ಅಲ್ಲ ಕಿರೀಟ ಅಂತ. ವಿಷ್ಣುವಿನ ವಜ್ರ ಕಿರೀಟ ಕುಕ್ಲಿಕ್ಕೆ ಶುರು ಆಯ್ತು. ಏನ್ ಚೆನ್ನಾಗಿದೆ ಕಿರೀಟ, ಏನ್ ಚೆನ್ನಾಗಿದೆ ಕಿರೀಟ. ಹೆಂಗಿದ್ರು ಮಲಗಿದ್ದಾರೆ, ಯಾರು ಕೇಳೋರು ನನ್ನ ಅಂತ ಅನಿಸ್ಬಿಡ್ತು. ಯಾರು ಕೇಳೋರು ನನ್ನ ಅಂತ ಅನಿಸಿ ಆ ಕಿರೀಟವನ್ನ ಕದ್ದು ಬಿಟ್ಟು ಬಲಿ ಆ ಕಿರೀಟ ಕದ್ದು ಹೊರಗೆ ಬಂದಿದ್ದಾನೆ. ದೇವತೆಗಳೆಲ್ಲ ನಕ್ಕು ಬಿಟ್ರಂತ. ಅಯ್ಯೋ ಹಣೆ ಬಾರ, ನಾವು ಮಲಗಿದ್ದೇವೆ ಅಂತ ತಿಳ್ಕೊಂಡ, ವಿಷ್ಣುನೂ ಮಲಗಿದಾನೆ ಅಂತ ತಿಳ್ಕೊಂಡಲ್ಲ. ಬಲಿ ಹೋಗಿ ಹೋಗಿ ವೈಕುಂಠ ತನಕ ಬಂದು ಏನ್ ಹೇಳ್ಬೇಕು ಅಂತ ನಕ್ಕರು. ಇವನು ಹೊರಗೆ ಬಂದ. ಹೊರಗೆ ಬಂದಾಗ ಗರುಡನ ಕೈಗೆ ಸಿಕ್ಕಾಕೊಂಡ. ಗರುಡ ಅಂದ್ರೆ ಇದು ವಿಷ್ಣುವಿನ ಕಿರೀಟ ಕೊಡು ಅಂದ. ಕೊಡ್ಲಿಲ್ಲ. ಯುದ್ಧ ಶುರು ಆಯ್ತು. ಯುದ್ಧ ಶುರು ಆದಾಗ ಯುದ್ಧದಲ್ಲಿ ಸೋಲಿಸಿದ ಗರುಡ ಬಲಿಯನ್ನು ಸೋಲಿಸಿ, ಬಲಿ ಕೈಯಲ್ಲಿದ್ದ ಕಿರೀಟ ಕಸಗೊಂಡು ಇನ್ನು ಹಾಕ್ಬೇಕಲ್ಲ ಅದನ್ನ. ಅವನು ನಟಿಸ್ಕೊಂಡು ಬಂದಿದ್ದ, ಹಾಕ್ಬೇಕು. ಇನ್ನು ಕಿರೀಟ ಕೈಗೆ ಬಂದಿದೆ, ಬಹುದೂರ ಬಂದ್ಬಿಟ್ಟಿದ್ದ ಬಲಿಚಕ್ರವರ್ತಿ ಕಿರೀಟ ಹಿಡ್ಕೊಂಡು. ಅವನ್ನೇ ಅಟ್ಟಿಸ್ಕೊಂಡು ಗರುಡ ಹೋಗಿ ಯುದ್ಧ ಮಾಡಿ ಬಲಿನ ಸೋಲಿಸಿ ಕಿರೀಟ ಕಸಗೊಂಡು
ಇನ್ನು ಹಾಕ್ಬೇಕಾದ್ರೆ ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ತಲೆಗೆ ಹಾಕ್ಬೇಕು. ಗರುಡ ಆಗ ಸಮಯಕ್ಕೆ ಸರಿಯಾಗಿ ಆಕಾಶದಿಂದ ಒಂದ್ಸಲಿ ಕಣ್ಣು ಆಡಿಸಿ ಭೂಮಿಯಲ್ಲಿ ಎಲ್ಲಿದ್ದಾನೆ ಕೃಷ್ಣ ಅಂತ ನೋಡಿದ್ದಂತೆ. ಗೋಮಂತಕ ಪರ್ವತದಲ್ಲಿ ಕೃಷ್ಣ ಇದ್ದಂತೆ. ಗೋಮಂತದಲ್ಲಿ ಕೃಷ್ಣ ಇದ್ದಾನೆ. ಗೋಮಂತಕ ಅಂದ್ರೆ ಇವತ್ತಿನ ಗೋವಾದ ಪ್ರಾಂತ. ಎಲ್ಲಿ ಕೃಷ್ಣ, ಎಲ್ಲಿ ಗೋಮಂತಕ, ಯೋಚನೆ ಮಾಡಿ. ಗೋಮಂತಕ ಪರ್ವತದ ಮೇಲ್ಭಾಗದಲ್ಲಿ ಕೃಷ್ಣ ಹೋಗಿ ಕೆಳಭಾಗದಲ್ಲಿ ಜರಾಸಂಧ ಅಟ್ಟಿಸ್ಕೊಂಡು ಬಂದಿದ್ದ. ರಾಕ್ಷಸರನ್ನ, ಸೈನಿಕರನ್ನ ಕರ್ಕೊಂಡು ಬಂದಿದ್ದ. ದೊಡ್ಡ ರಾಕ್ಷಸ ಜರಾಸಂಧ. ಆ ಸೈನಿಕರನ್ನೆಲ್ಲ ಕೊಲ್ಲಬೇಕು, ಜರಾಸಂಧನನ್ನು ಒಬ್ಬನು ಉಳಿಸಿ ಕಳಿಸ್ಬೇಕು ಅಂತಿತ್ತು ಕೃಷ್ಣನ ಇಚ್ಛೆ. ಹಾಗೆ ಮಾಡಿದ. ವಿಚಿತ್ರ ಅಂದ್ರೆ ಜರಾಸಂಧ ಗೋಮಂತ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಟ್ಟ. ಇಡೀ ಪರ್ವತದ ಸೌಂದರ್ಯ ನಾಶ ಆಗ್ತಾ ಇದೆ. ಬೆಂಕಿ ಹಚ್ಚಿ ದಗದಗ ಉರಿತಿದೆ. ಯಾಕೆಂದ್ರೆ ಕೃಷ್ಣ ಬಲರಾಮರು ಗೋಮಂತದಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಅವನಿಗೆ ಮಾಹಿತಿ ಬಂದಿತ್ತು. ಬೆಂಕಿ ಹಚ್ಚಿದ. ಅದಕ್ಕೆ ಕೃಷ್ಣ ಏನ್ ಮಾಡಿದ, ಆ ಗೋಮಂತ ಪರ್ವತ ಮೇಲ್ಭಾಗದಲ್ಲಿ ತುದಿಗೆ ಹೋಗಿ ಅದನ್ನ ಕಾಲಿನಿಂದ ಒತ್ತಿದ. ಅಲ್ಲೇ ಇದ್ದ ಸಮುದ್ರದ ಒಳಗಡೆ ಬೆಟ್ಟ ಒಳಗೆ ಹೋದದ್ದಕ್ಕೆ ನೀರು ಮೇಲ್ಗಡೆ ಚಿಮ್ಮಿ ಬೆಂಕಿ ಎಲ್ಲ ನಂದಿ ಹೋಯಿತು. ಗೋಮಂತದ ಸೌಂದರ್ಯ ಉಳಿಸಿದ. ಹಾಗಾಗಿ ಗೋಮಂತದಲ್ಲಿ ಇದ್ದ. ಯುದ್ಧ ಮಾಡಿದ. ಆಮೇಲೆ ಜರಾಸಂಧನನ್ನ ಸೋಲಿಸಿ, ಸೈನಿಕರನ್ನೆಲ್ಲ ಸೋಲಿಸಿ ಕೊಂದು ಜರಾಸಂಧನನ್ನು ಅಟ್ಟಿದ. ಅಲ್ಲಿದ್ದ ಕೃಷ್ಣನನ್ನ ಗರುಡ ಆಕಾಶದಿಂದ ನೋಡಿದ್ದಂತೆ. ಹೆಂಗಿದ್ರು ಕಿರೀಟ ವಿಷ್ಣುಂದು. ವೈಕುಂಠಕ್ಕೆ ಹೋದ್ರೂ ಅದೇ ವಿಷ್ಣುವಿನ ತಲೆ ಮೇಲೆ ಇಡಬೇಕು. ಈ ಕೆಳಗೆ ಕಾಣಿಸ್ತಿದ್ದಾನಲ್ಲ ಕೃಷ್ಣ, ಅವನೇ ವಿಷ್ಣು, ಬೇರೆ ಅಲ್ವೇ ಅಲ್ಲ. ಅಲ್ಲಿ ಹೋಗಿ ಕಿರೀಟ ಇಡೋದು ಒಂದೇ, ಇವನ್ ತಲೆ ಮೇಲೆ ಇಡೋದು ಒಂದೇ ಅಂತ ಆಕಾಶ ಮಾರ್ಗವಾಗಿ ಬಂದು ಗೋಮಂತದಲ್ಲಿದ್ದ ಕೃಷ್ಣನ ತಲೆ ಮೇಲೆ ಕಿರೀಟ ಸಮರ್ಪಣೆ ಮಾಡಿದ್ದಂತೆ. ಆಶ್ಚರ್ಯ, ವಿಷ್ಣುವಿನ ತಲೆ ಮೇಲೆ ಇಟ್ಟಿದ್ದ ಕಿರೀಟ ಕೃಷ್ಣನ ತಲೆ ಮೇಲೆ ಇಟ್ಟಾಗ ಸೈಜ್ ಆದ್ರೂ ಸರಿ ಹೋಯ್ತಾ ಅಂತ. ಸೈಜ್ ಆದ್ರೂ ಸರಿ ಹೋಯ್ತಾ? ಒಂದು ಸ್ವಲ್ಪ ಆಚೆ ಈಚೆ ಆಗ್ಲಿಲ್ಲಂತೆ. ವಿಷ್ಣುವಿನ ತಲೆ ಮೇಲೆ ಇಟ್ಟರೆ ಕಿರೀಟ ಎಷ್ಟು ಸರಿಯಾಗಿ ಕೂಡ್ತಿತ್ತೋ, ಗೋಮಂತದಲ್ಲಿದ್ದ ಕೃಷ್ಣನ ತಲೆ ಮೇಲೆ ಅದೇ ಹೊಂದಾಣಿಕೆ ಆಯ್ತಂತೆ. ಇದರಿಂದ ಭಗವತ್ಪಾದರು ಸ್ಪಷ್ಟಪಡಿಸಿದ್ರು, ಅವತಾರ ರೂಪಗಳಲ್ಲಿಯೂ ಭಗವಂತ ಪೂರ್ಣನೇ ಇರ್ತಾನೆ, ಮೂಲ ರೂಪದಲ್ಲಿಯೂ ಪರಮಾತ್ಮ ಪೂರ್ಣನಿರ್ತಾನೆ ಅನ್ಲಿಕ್ಕೆ ಈ ಘಟನೆಯನ್ನ ಸಾಕ್ಷಿಯಾಗಿ ತಗೊಳ್ರಿ ಅಂತ ಅಂದಿದ್ದಾರೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈ ಕಥೆ ಎಲ್ಲ ಪೂರ್ಣನೇ. ಭಗವಂತ ಅವತಾರದಲ್ಲಿ ಪೂರ್ಣ, ಮೂಲ ರೂಪದಲ್ಲಿ ಪೂರ್ಣ. ಅದಕ್ಕೆ ಒಂದು ಘಟನೆ ಸಾಕಲ್ಲ ಇಷ್ಟು. ಮೂಲ ರೂಪದಲ್ಲಿ ಇಟ್ಟಿದ್ದ ಕಿರೀಟ ಅವತಾರ ರೂಪದಲ್ಲಿ ಸರಿ ಹೋಗ್ಬೇಕಾದ್ರೆ ಅದು ಪೂರ್ಣ ಆಗದೆ ಇದ್ರೆ ಸಾಧ್ಯ ಆಗ್ತದ? ಹಾಗಾಗಿ ಕೃಷ್ಣನ ಅವತಾರ ರೂಪ ಅದು ಪರಿಪೂರ್ಣವೇ. ವಿಷ್ಣುವಿನಲ್ಲಿರುವ ಬಲ, ಜ್ಞಾನ, ಶಕ್ತಿ ಎಳ್ಳಷ್ಟು ಭೇದ ಇಲ್ಲ, ಪರಿಪೂರ್ಣನೇ ಅಂತ ಸಮರ್ಥನೆ ಮಾಡ್ತಾರೆ ಭಗವತ್ಪಾದ. ಇದನ್ನು ತಿಳಿದೇ ಇದ್ದವರು ಬಹಳ ಜನ ದಾರ್ಶನಿಕರು. ಏತೇ ಸ್ವಾಂಶ ಕಲಾ ಪ್ರೋಕ್ತಾ ಅನ್ನೋ ಭಾಗವತದಲ್ಲಿ ಅಂಶ ಅನ್ನೋ ಶಬ್ದ ಇಟ್ಟುಕೊಂಡು ಕೃಷ್ಣನನ್ನು ವಿಷ್ಣುವಿನ ಒಂದು ಅಂಶ ಅಂತ ವ್ಯಾಖ್ಯಾನ ಮಾಡ್ತಾರೆ. ಬಹಳ ಜನ ದಾರ್ಶನಿಕರು ಆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕೃಷ್ಣ ಒಂದು ಅಪರಿಪೂರ್ಣ, ಅವನೊಂದು ಅಂಶ ಅಷ್ಟೇ ಅಂತ ಭಾಗವತದಲ್ಲಿ ಹೇಳಿದೆ ಅಂತ. ಭಗವತ್ಪಾದರು ಅಂಶ ಶಬ್ದದ ಅಭಿಪ್ರಾಯ ಅಭಿನ್ನಾಂಶ, ಭಿನ್ನಾಂಶ ಅಭಿನ್ನಾಂಶ ಅಂತ ತಿಳಿಬೇಕು. ಅವನ ಅಂಶ ಅಂದ್ರೆ ಅವನೊಂದು ತುಣುಕು ಅಂತ ಕನ್ನಡದಲ್ಲಿ ಹೇಳುವ ಹಾಗೆ ಅಪರಿಪೂರ್ಣ ಅಂತ ಭಾವಿಸಬೇಡಿ ಅಂತ ಹೇಳ್ತಾರೆ. ಇದನ್ನಿಲ್ಲಿ ಸ್ಪಷ್ಟವಾಗಿ ಸಂಗ್ರಹಿಸಿ ಹೇಳ್ತಾರೆ. ಇಲ್ಲಿ ಕಿರೀಟ ತಗೊಂಡು ಬಂದು ಧಾರಣೆ ಮಾಡಿಸಿ ಕೃಷ್ಣನಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತುಕೊಂಡ್ರೆ ಗರುಡ, ಕೃಷ್ಣ ಹೇಳ್ದ, ಈಗ ಯಾಕೆ ಬಂದಿದ್ದಿ, ನೆನಪಿಸ್ಕೊಂಡಾಗ ಬಾ, ಮತ್ತೆ ಈಗ ಹೋಗಿಲ್ಲಿದ ಅನ್ನಂತೆ. ನಿನ್ ಸೇವೆ ಇಷ್ಟೇ, ನಾನ್ ಯಾವಾಗ ನೆನಪಿಸ್ಕೊಳ್ತೀನೋ ಅವಾಗ ಬಾ ಅಂತಂತ ಹೇಳಿ ಗರುಡನನ್ನ ಕಳಿಸಿದ್ದಂತೆ. ಮುಂದೆ ನರಕಾಸುರನನ್ನು ವಧೆ ಮಾಡುವಾಗ ಮತ್ತೆ ನೆನಪಿಸ್ಕೊಂಡಂತೆ ಗರುಡನನ್ನ. ಆಗ್ಲೇ ಬಂದ. ಮೊದಲು ಗೋಮಂತ ಪರ್ವತದಲ್ಲಿ ಬಂದಿದ್ದ. ಈ ಘಟನೆಯನ್ನ ಪ್ರಸಿದ್ಧಿ ಪಡಿಸ್ಬೇಕು ಲೋಕದಲ್ಲಿ. ಅಂದ್ರೆ ಕೃಷ್ಣ ದಕ್ಷಿಣ ಭಾರತಕ್ಕೂ ಬಂದಿದ್ದಾನೆ ಅಂತ ಅರ್ಥ. ಉತ್ತರ ಭಾರತದಲ್ಲಿ ಅವತಾರ ಮಾಡಿದ್ದಾನೆ. ಮಥುರಾ ಪಟ್ಟಣ ಗೋಕುಲಗಳಲ್ಲೆಲ್ಲ ಭಗವಂತ ಅವತಾರ ಮಾಡಿ ಓಡಾಡಿದ್ದಾನೆ. ದಕ್ಷಿಣ ಭಾರತದಲ್ಲಿ ಬಂದಿದ್ದಾನೋ ಇಲ್ಲೋ ಕೃಷ್ಣ? ಬಂದಿದ್ದಾನೆ. ಗೋಮಂತ ಪರ್ವತಕ್ಕೆ ಬಂದಿದ್ದಾನೆ. ಪರಶುರಾಮ ದೇವರನ್ನ ಭೇಟಿಯಾಗಿದ್ದಾನೆ.
ಕೊಲ್ಹಾಪುರಕ್ಕೆ ಬಂದಿದ್ದಾನೆ, ಶೃಗಾಲ ವಾಸುದೇವನ ಜೊತೆ ಯುದ್ಧ ಮಾಡಿದ್ದಾನೆ. ಇದೆಲ್ಲ ಐತಿಹಾಸಿಕ ಸತ್ಯ. ಇದನ್ನು ಮುಚ್ಚಿಡ್ಲಿಕ್ಕೆ ಯಾರು ಸಾಧ್ಯ? ಭಗವಂತ ತನ್ನ ಮಹಿಮೆಗಳನ್ನು ತೋರಿಸಿದ್ದು, ಗರುಡ ಈ ರೀತಿ ಸೇವೆ ಮಾಡಿ ಕೃತಾರ್ಥನಾದೆ ಅಂತ ಭಾವಿಸಿದ್ದು. ಇದನ್ನ ಇಲ್ಲಿ ಹೇಳುವಾಗ ಅಂತಾರೆ, ಪ್ರಾಧಾನ್ಯುದ್ಧ್ಯ ಬಲಿನಾ ಸಮಂ ಯೋ ಗೋಮಂತ ಮೂರ್ಧ್ನಿ ಮುಕುಟಂ ನಿಜ ದೇವತಾಯೈ. ಗೋಮಂತ ಮೂರ್ಧ್ನಿ ಮುಕುಟಂ ನಿಜ ದೇವತಾಯೈ, ತನ್ನ ದೇವತೆಯಾದ ತನ್ನ ಸ್ವಾಮಿ ಅಂತಾದ ನಾರಾಯಣ, ಅವನ ಅವತಾರ ಕೃಷ್ಣನಿಗೆ ಮುಕುಟ ಅಂದ್ರೆ ಕಿರೀಟವನ್ನ ಸೇವಾ ರೂಪದಲ್ಲಿ ಸಲ್ಲಿಸಿದವ ಅಂತ ಕಥೆ ಇದೆ. ಇದರಿಂದ ಏನ್ ಅರ್ಥ ಆಗ್ತದೆ? ಗರುಡ ಸರ್ವೋತ್ತಮನಲ್ಲ, ಗರುಡನೂ ಒಬ್ಬ ಮುಕುಂದ ಸೇವಕ. ಶಿವ ಮುಕುಂದ ಸೇವಕ. ಕಿಂಕರ ಶಂಕರಾದ್ಯಾಹ, ಇದೇ ಮಾತನ್ನ ಹೇಳಿದ್ರು ಮಹಾನುಭಾವರು. ಕಿಂಕರಾಹ ಶಂಕರಾದ್ಯಾಹ, ಇವರೆಲ್ಲ ಶಂಕರರು ಕಿಂಕರರಾಗ್ತಾರೆ ಹೊರತು ವಿಷ್ಣುವಿಗೆ ಅವರು ಯಾರು ಅಧಿಕಾರಿಗಳಲ್ಲ, ಸ್ವತಂತ್ರರಲ್ಲ. ಇದರಿಂದ ಗರುಡ ಸರ್ವೋತ್ತಮನಲ್ಲ ಅಂತ ತಿಳಿತದಲ್ಲ. ಅಲ್ಲಿ ಕಿರೀಟ ಧರಿಸೋನು ಸರ್ವೋತ್ತಮನೋ, ಕಿರೀಟ ಯಾರ ಕಡೆಯಿಂದ ಸೇವಾ ರೂಪದಲ್ಲಿ ಸ್ವೀಕಾರ ಮಾಡಿದ್ನಲ್ಲ ಅವನು ಸರ್ವೋತ್ತಮನ? ಶೇಷನಾಗಿ ಸೇವೆ ಹಾಸಿಗೆಯ ರೂಪದಲ್ಲಿ ಸೇವೆ ಮಾಡೋನು ಶೇಷ ಸರ್ವೋತ್ತಮನೋ, ಶೇಷನನ್ನ ಸೇವಕನನ್ನಾಗಿ ಇಟ್ಟುಕೊಂಡು ಪವಡಿಸುವವನು ಸರ್ವೋತ್ತಮನೋ? ವಾಹನದ ರೂಪದಲ್ಲಿ ಇಟ್ಟುಕೊಂಡ ಗರುಡ ಸರ್ವೋತ್ತಮನೋ, ವಾಹನದ ಮೇಲೆ ಏರಿ ಕುಳಿತುಕೊಳ್ತಾನಲ್ಲ ಅವನು ಸರ್ವೋತ್ತಮನೋ? ಇದು ಯುಕ್ತಿಯನ್ನ ರಾಜರು ಸ್ಪಷ್ಟಪಡಿಸಿ ಹೇಳ್ತಾರೆ. ಸರ್ವೋತ್ತಮ ಯಾಕೆ ವಿಷ್ಣು ಅನ್ಲಿಕ್ಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾ? ಸವಿಷ್ಣು ವಾಹತ್ವಮವಾಪತಾರ್ಕ್ಷ್ಯ ತಪೋಭಿರನ್ ಅನ್ಯಸುರೈರ ಸಾಧ್ಯಂ. ನಾವು ಕೇಳಿದ್ದೀವಿ, ಶೇಷ ಭಗವಂತನ ಹಾಸಿಗೆಯ ರೂಪನಾಗಿ ಸೇವೆ ಮಾಡಬೇಕಾದ್ರೆ ಅದರ ಹಿಂದಿನ ಕಲ್ಪದಲ್ಲಿ ಅದರ ಹಿಂದೆ 10 ಕಲ್ಪ ತಪಸ್ಸು ಮಾಡಿದ್ನಂತ. ಅದರ ಸಲುವಾಗಿ 40 ಕಲ್ಪ ಶಿವನಾಗಬೇಕು ಅಂತ 40 ಕಲ್ಪ ಸಾಧನೆ ಅಂದ್ರೆ ಸಾಧಾರಣ 10 ಕಲ್ಪ ಆಮೇಲೆ ಮತ್ತೆ ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನೊಳು ಶಿಷ್ಯತ್ವ ವಹಿಸೆ ಕಿಳಾಗಮಾರ್ಥವ ಓದಿ ಜಲಧಿಯೊಳು. ಕೃತ್ತಿವಾಸ ನೀ ಹಿಂದೆ 40 ಕಲ್ಪ ಸಮೀರನೊಳು ಶಿಷ್ಯತ್ವ ವಹಿಸಿ ಅಂತ. ಅದು ಅನುವ್ಯಾಖ್ಯಾನದ ಭಗವತ್ಪಾದರ ಮಾತು. ಅನುವ್ಯಾಖ್ಯಾನ ಸುಧಾದಲ್ಲಿ ಬರ್ತದೆ ಅದು ವಿಷಯ. ಅದನ್ನು ಹಾಗೆ ಹರಿಕಥಾಮೃತದಲ್ಲಿ ಹೇಳಿದ್ರು ದಾಸರು. ಅಲ್ರಿ 40 ಕಲ್ಪ ಉಪ್ಪಿನ ಸಮುದ್ರದೊಳಗೆ ಮುಳುಗಲಿಕ್ಕಾಗ್ತದೆ ಅಂದ್ರೆ 40 ನಿಮಿಷ ಮುಳುಗ್ರಿ. ಮೊದಲು 40 ನಿಮಿಷ ಮುಳುಗ್ರಿ ನೋಡೋಣ. ಆಮೇಲೆ 40 ಕಲ್ಪ ಲವಣ ಸಮುದ್ರದೊಳಗೆ ಮುಳುಗಿ ಕಠಿಣವಾಗಿ ತಪಸ್ಸು ಮಾಡಿ ವಾಯುದೇವರ ಹತ್ರ ವೇದಾಧ್ಯಯನ ಮಾಡಿ ಶಿವನಾಗಿ ಮತ್ತೆ 10 ಕಲ್ಪ ಸೇವೆ ಮಾಡಿ ಶೇಷರಾಗಿದ್ದಾರೆ ಇವತ್ತು. ಅಂದ್ರೆ ಈ ಶೇಷ ಅನ್ನೋ ಪದವಿಗೆ ಬರ್ಲಿಕ್ಕೆ ಹಿನ್ನೆಲೆಯಲ್ಲಿರುವ ಸಾಧನೆ ಎಷ್ಟು, ಶಿವ ಅಂತ ಪದವಿಗೆ ಬರ್ಲಿಕ್ಕೆ ಹಿನ್ನೆಲೆಯಲ್ಲಿರುವ ಸಾಧನೆ ಎಷ್ಟು ಅಂತ ನಮಗೆ ಶಾಸ್ತ್ರಗಳು ಹೇಳಿದ್ದನ್ನು ಕೇಳಿದ್ದೇವೆ. ಅದಕ್ಕೆ ಸಮಾನವಾಗಿ ಅದೇ ರೀತಿ ಸಾಧನೆಯನ್ನು ಗರುಡನೂ ಮಾಡ್ತಾನಂತ. ಅದಕ್ಕೆ ರಾಜರು ಹೇಳ್ತಾರೆ, ಇವರೆಲ್ಲ ಸಾಧನೆ ಮಾಡ್ಕೊಂಡು ಬರ್ತಿರೋ ಜೀವರು, ಇವರ ಸಾಧನೆಯಿಂದ ಪ್ರೀತನಾಗಿ ಇವರಿಗೆ ಭಗವಂತ ಆ ಪದವಿ ಕೊಡ್ತಾನೆ ಅಂದ್ರೆ ಅವನು ಸರ್ವೋತ್ತಮನೋ ಇವ ಸರ್ವೋತ್ತಮನೋಪ. ಇದು ಯುಕ್ತಿ ನೋಡಿ. ಸವಿಷ್ಣುವಾಹತ್ವಮವಾಪತಾರ್ಕ್ಷ್ಯ ತಪೋಭಿ ಅಪಿ ಅನ್ಯಸುರೈರ ಸಾಧ್ಯಂ. ಬೇರೆ ದೇವತೆಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಕಲ್ಪ ತಪಸ್ಸನ್ನ ಮಾಡಿ ವಿಷ್ಣು ವಾಹತ್ವಂ ಅವಾಪ. ಭಗವಂತ ವರ ಕೇಳಿದ, ಏನ್ ಬೇಕು ನಿನ್ನ ವಾಹನನಾಗಿ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ವರ ಕೇಳಿದ್ದು ಆ ತಪಸ್ಸಿಗೆ ಫಲವಾಗಿ ಭಗವಂತ ಕೊಟ್ಟದ್ದಂತ. ತದೀಯ ತಲ್ಪತ್ವ ಮಹೀಶ್ವರೋಯಂ ವಿಮುಕ್ತಿ ಮಾರ್ಗೌ ಕಿಲತೌ ಸುರಾಣ. ದೇವತೆಗಳೆಲ್ಲ ಇವರಿಗಿಂತ ಕೆಳಗಿರೋರು ಇದ್ದಾರೆ. ಅವ್ರದ್ದೆಲ್ಲ ಸಾಧನೆ ಮುಂದೆ ಮುಗೀತದೆ, ಪೂರ್ಣ ಆಗ್ತದೆ. ಸಾಧನೆ ಪೂರ್ಣ ಆದ್ಮೇಲೆ ಅವ್ರು ಮೋಕ್ಷಕ್ಕೆ ಹೋಗ್ಬೇಕಲ್ಲ.
ಅವರಿಗೆ ಎರಡು ಮಾರ್ಗ ಇಟ್ಟಿದ್ದಾನಂತೆ ಭಗವಂತ. ಒಂದು ಶೇಷ ಮಾರ್ಗ, ಇನ್ನೊಂದು ಗರುಡ ಮಾರ್ಗ. ಅದನ್ನ ರಾಜರು ಸಂಗ್ರಹ ಮಾಡ್ತಾರೆ. ವಿಮುಕ್ತಿ ಮಾರ್ಗವು ಹಿತವು ಸುರಾಣ. ಇವರು ಮುಕ್ತಿಗೆ ದೇವತೆಗಳು ಹೋಗಲಿಕ್ಕೆ ಮಾರ್ಗಸ್ಥಾನದಲ್ಲಿದ್ದಾರೆ. ಒಬ್ಬ ಗರುಡ, ಇನ್ನೊಬ್ಬ ಶೇಷ. ಹಾಗಾಗಿ ಮೋಕ್ಷದ ಮಾರ್ಗದ ರೂಪರಾದವರೇ ಹೊರತು ಇವರೇ ಎಲ್ಲರಿಗೂ ಮುಕ್ತಿ ಕೊಡೋರಲ್ಲ. ಹೀಗೆ ಸಾಧಕ ವರ್ಗ ತಿಳ್ಕೊಳ್ಬೇಕು. ಇವರನ್ನ ಸರ್ವೋತ್ತಮ ಅಂತ ತಿಳಿಬಾರದು ಅಂತ ವ್ಯಾಖ್ಯಾನ ಮಾಡಿದ್ರು. ಹಾಗಾದ್ರೆ ವಾಹತ್ವ ಮತ್ತು ತಲ್ಪತ್ವ ಇದು ಯುಕ್ತಿ. ವಾಹತ್ವ ಅಂದ್ರೆ ವಾಹನನಾಗಿ ಸೇವೆ ಮಾಡುವ ಭಾಗ್ಯ, ಹಾಸಿಗೆಯಾಗಿ ಸೇವೆ ಮಾಡುವಂತಹ ಭಾಗ್ಯ. ಇಷ್ಟೇ ಸಣ್ಣ ಸೇವೆಯಿಂದ ಬಂದದ್ದಲ್ಲ, ಇವರಿಗೆ ಬಹುಕಲ್ಪದ ತಪಸ್ಸಿನ ಫಲವಾಗಿ ಬಂದಿದೆ. ಇವರನ್ನ ಯಾರು ಸರ್ವೋತ್ತಮ ಅನ್ಲಿಕ್ಕೆ ಸಾಧ್ಯ? ರುಕ್ಮಿಣಿ ಯೋಚನೆ ಮಾಡು ಅಂತ ಸಾಧಕರನ್ನು ಉದ್ದೇಶಿಸಿ ಸರ್ವೋತ್ತಮನ್ ಯಾರು ಅಂತ ತೀರ್ಮಾನ ಮಾಡ್ಲಿಕ್ಕೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ರಾಜರು. ಹಾಗಾಗಿ ಅವನಲ್ಲ. ಇನ್ನು ದೇವತೆಗಳಲ್ಲಿ ಇನ್ನು ಕೆಲವು ದೇವತೆಗಳ ಬಗ್ಗೆ ಯೋಚನೆ ಮಾಡಬಹುದು. ಗರುತ್ಮದಂಸಾಚಲ ನೀಲ ಮೇಘಂ ಫಣೀಂದ್ರಹಾರೋಚ್ಚಯ ನೀಲರತ್ನಂ ಉಮೇಶ ಹಂಸ ಪ್ರಿಯ ಪಾದ ಪದ್ಮಂ ಪತಿಂ ಸತಿ ಸಾಚಕಮೇ ರಮೇಶಂ. ಗರುತ್ಮದಂಸಾಚಲ ನೀಲ ಮೇಘಂ ನೋಡಿ, ಮೂವರನ್ನು ಒಟ್ಟಿಗೆ ವರ್ಣನೆ ಮಾಡ್ತಾರೆ. ಇದನ್ನು ಯೋಚಿಸಿದಂತಹ ರುಕ್ಮಿಣಿ, ನನಗೆ ಯಾವತ್ತಿದ್ರೂ ರಮೇಶಂ, ಉಮೇಶನಲ್ಲ ನನಗೆ, ರಮೇಶನೇ ನನಗೆ ಯೋಗ್ಯ ಅಂತ ಉಮೇಶನನ್ನ ಪರಿತ್ಯಜಿಸಿ, ಗರುಡನನ್ನ ಪರಿತ್ಯಜಿಸಿ, ಶೇಷನನ್ನ ಪರಿತ್ಯಜಿಸಿ ಶಿವನನ್ನ ಅದು ರಮೇಶನನ್ನ ವರಿಸಿದ್ಲು ಅಂತ ಹೇಳ್ತಾರೆ. ಅದನ್ನು ಎಷ್ಟು ಚಮತ್ಕಾರವಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಗರುತ್ಮದಂಸಾಚಲ ನೀಲ ಮೇಘಂ. ನೀಲಮೇಘ ಅಂದ್ರೆ ನೀಲಮೇಘದಂತೆ ಬಣ್ಣದವ ಅಂತ ಅರ್ಥ. ಗರುತ್ಮದಂಸಾಚಲ, ಯಾವತ್ತಿದ್ರೂ ಗರುಡನ ಹೆಗಲ ಮೇಲೆ ಭಗವಂತ ಕೂಡ್ತಾನಾದ್ರಿಂದ ಗರುಡ ವಾಹನನ ಮಾಡಿಕೊಂಡಿದ್ದಾನೆ. ಗರುತ್ಮದಂಸಾಚಲ ನೀಲ ಮೇಘಂ, ಗರುಡನ ಹೆಗಲೇರುವ ನೀಲಮೇಘ ನಮ್ಮ ಶ್ರೀಕೃಷ್ಣ ಅಂತಾರೆ ರಾಜರು. ಫಣೀಂದ್ರ ಹಾರೋಚ್ಚಯ ನೀಲರತ್ನಂ. ಫಣೀಂದ್ರ ಹಾರೋಚ್ಚಯ ನೀಲರತ್ನಂ, ಭಗವಂತ ಕೊರಳಲ್ಲಿ ಹಾಕೊಂಡಿರುವ ಕೃಷ್ಣನ ಮಾಲೆಗಳಿದ್ದಾವಲ್ಲ, ಅದು ನೀಲಮಣಿಯ ಮಾಲೆ, ಅದು ಹಾವಿನಂತೆ ಕಾಣಿಸ್ತದಂತೆ. ಅದಕ್ಕೆ ಫಣೀಂದ್ರ ಹಾರೋಚ್ಚಯ ನೀಲರತ್ನಂ. ಉಮೇಶ ಹಂಸ ಪ್ರಿಯ ಪಾದ ಪದ್ಮಂ. ಉಮೇಶ ಹಂಸ ಪ್ರಿಯ ಪಾದ ಪದ್ಮಂ ಅಂತಂತಾರೆ. ಶ್ರೀಕೃಷ್ಣ ಪರಮಾತ್ಮ ಉಮೇಶ ಅಂದ್ರೆ ಶಿವ, ಶಿವ. ಹಾಗೆ ಹಂಸಪ್ರಿಯ ಅಂದ್ರೆ ಹಂಸವನ್ನು ವಾಹನನಾಗಿ ಮಾಡಿಕೊಂಡಂತಹ ಬ್ರಹ್ಮ. ಇವರೆಲ್ಲ ಪಾದಗಳನ್ನ ಸದಾ ಸೇವನೆ ಮಾಡೋದು, ಪರಮಾತ್ಮನ ಪಾದವನ್ನ. ಅಂಥ ಶ್ರೀಕೃಷ್ಣನನ್ನ ತನ್ನ ಪತಿಯನ್ನಾಗಿ ವರಿಸ್ತಾಳೆ ರುಕ್ಮಿಣಿ. ಇವರು ಯಾರು ಸರ್ವೋತ್ತಮರಲ್ಲ ಅಂತ ನಿಶ್ಚಯಿಸಿ ವರಿಸ್ತಾಳೆ ಅಂತ ತತ್ವವನ್ನು ಹೇಳ್ತಾರೆ. ಅಥವಾ ಉಮೇಶ ಅಂದ್ರೆ ಶಿವ, ಹಂಸ ಅಂದ್ರೆ ಸನ್ಯಾಸಿಗಳು. ಅವರಿಬ್ಬರಿಗೂ ಪ್ರಿಯವಾದ ಪಾದಪದ್ಮ ಉಳ್ಳವನು ಪರಮಾತ್ಮ, ಅವನ ಪಾದಪದ್ಮ ಅಂತಹದ್ದು. ಬುದ್ಧಿ ಸಖಿಯ ಜೊತೆಗೆ ಚರ್ಚೆ ಮತ್ತೆ ಮುಂದುವರಿತಂತೆ. ಬೇಡ, ಸ್ವರ್ಗದ ಅಧಿಪತಿ ಇಂದ್ರ ಇದ್ದಾನಲ್ಲ, ಅವನು ಹೇಗೆ ಅಂತ. ಅವನು ಸಾಧನೆ ಮಾಡಿಕೊಂಡ ವ್ಯಕ್ತಿ, ಅವನು ದೊಡ್ಡ ವ್ಯಕ್ತಿ, ಅವನನ್ನು ವಿವಾಹ ಮಾಡಿಕೊಂಡು ವರಿಸಬಹುದಾ? ತ್ರಿವಿಷ್ಟಪೇಶೋ ಅಯಮಭೂತ್ ಬಲಾರಿಹಿ ತ್ರಿವಿಕ್ರಮ ಶ್ರೀ ಚರಣ ಪ್ರಸಾದಾತ್ ವಿಮಥ್ನತಾ ತೇನ ಪಯಃ ಪಯೋಧಿಂ ವಿಚಿತ್ರ ಸೌಭಾಗ್ಯ ವೃತ ಕೃತೋಸೌ. ತ್ರಿವಿಷ್ಟಪ, ತ್ರಿವಿಷ್ಟಪ ಅಂದ್ರೆ ಸ್ವರ್ಗ. ಅದರ ಈಶ ಒಡೆಯ ಯಾರು? ದೇವೇಂದ್ರ, ಸ್ವರ್ಗಾಧಿಪತಿ. ಇಂದ್ರನ ಚರಿತ್ರೆಯನ್ನ ಸ್ಮರಣೆಗೆ ತರ್ತಾರೆ ರಾಜರು. ಇಂದ್ರ ಯಾಕೆ ಸರ್ವೋತ್ತಮನಲ್ಲ? ಈ ಕಾರಣದಿಂದ ಅವನು ಸರ್ವೋತ್ತಮನಲ್ಲ. ತ್ರಿವಿಷ್ಟಪೇಶೋಯಮಭೂತ್ ತ್ರಿವಿಕ್ರಮ ಬಲಾರಿಹಿ ತ್ರಿವಿಕ್ರಮ ಶ್ರೀ ಚರಣ ಪ್ರಸಾದ. ತ್ರಿವಿಕ್ರಮನಾದಾಗ ಭಗವಂತ ಒಮ್ಮೆ ತನ್ನ ಪಾದವನ್ನ ಅಳಿಬೇಕು ಅಂತ, ಈ ಪಾದ 3 ಪಾದ ಕೇಳಿದ್ದ ಬಲಿಚಕ್ರವರ್ತಿಗೆ 3 ಕೊಡು ಅಂತ. ಅದಕ್ಕೆ ಪಾದ ಅಳಿಲಿಕ್ಕೆ ಅಂತ ಹೊರಟ್ನಲ್ಲ, ಅಳದ. ಅದನ್ನು ಹೇಳ್ತಾರೆ, ಅಳದ, ಎಲ್ಲ ಲೋಕಗಳಿಗೆ ಅಳದು ಕೊಟ್ಟ. ಮುಂದೇನ್ ಘಟನೆ ಏನ್ ನಡೀತು? ಆಶ್ಚರ್ಯದ ಘಟನೆ ಇದು.
ಈ 3 ಪಾದ ಭೂಮಿ ಕೇಳಿ ಬಲಿಚಕ್ರವರ್ತಿಯಿಂದ ಪರಮಾತ್ಮ ಒಬ್ಬ ಭಿಕ್ಷುಕನಾಗಿ ಯಾಚಕನಾಗಿ ಬಂದು ಭಿಕ್ಷೆ ಬೇಡಿದ್ನಲ್ಲ, ಅದ್ರ ಘಟನೆಯ ಮಹತ್ವ ಏನು ಗೊತ್ತೇನು? ರಾಜರು ಚಮತ್ಕಾರ ಮಾಡಿ ಹೇಳ್ತಾರೆ, ಇಷ್ಟೆಲ್ಲ ಘಟನೆ ಆದದಕ್ಕೆ ಇಂದ್ರ ನಿಟ್ಟುಸಿರು ಬಿಡೋ ಹಾಗಾಯ್ತಂತ. ಹೌದು, ಯಾಕೆ ಇಂದ್ರನಿಗೂ ಬಲಿಚಕ್ರವರ್ತಿ ತ್ರಿವಿಕ್ರಮನಿಗೂ ಏನ್ ಸಂಬಂಧ ಅಂತ ಕೇಳಬಹುದಲ್ಲ. ಬಲಿಗೆ ಆ ಇಂದ್ರ ಪದವಿ ನಂದು ಮಾಡ್ಕೋಬೇಕು ಅಂತ ತಲೆ ಒಳಗೆ ಬಂದಿತ್ತಂತೆ. ಶತಕ್ರತು ಅಂತ ಕೇಳ್ತೀವಿ. ಶತಕ್ರತು ಅಂತ ಇಂದ್ರನಿಗೆ ಹೆಸರು. 100 ಯಾಗ ಮಾಡಿದ್ರಿಂದ ಇಂದ್ರ ಶತಕ್ರತು ಅಂತ ಆಗಿದ್ದ. 100 ಯಾಗ ಮಾಡಿದ್ರೆ ಇಂದ್ರ ಪದವಿ ಸಿಗ್ತದಂತ. ಹಾಗಾಗಿ ಬಲಿಚಕ್ರವರ್ತಿ, ನಾನು ಈಗಲೇ 100 ಯಾಗ ಮಾಡ್ತೇನೆ, ನನಗೂ ಬೇಕಾದಂಗೆ ಶುಕ್ರಾಚಾರ್ಯರಂತ ಗುರುಗಳಿದ್ದಾರೆ, ನಾನು ದಾನ ಮಾಡ್ತೇನೆ, ಇಂದ್ರ ಪದವಿ ನಂದು ಮಾಡ್ಕೊಳ್ತೇನೆ ಈಗ ಅಂತ. ಅದಕ್ಕೆ ಭಗವಂತ ಅದಿತಿಯ ಮಗನಾಗಿ ಬಂದು ತಾನೇ ಅದಿತಿಯ ಮಗನಾಗಿ ಇಂದ್ರನಿಗೆ ತಮ್ಮನಾಗಿ ಉಪೇಂದ್ರ ನೆನೆಸಿ, ಅದಿತಿ ನೀನೇನ್ ವ್ಯಥೆ ಪಡಬೇಡ, ಇಂದ್ರನ್ ಪದವಿ ಉಳಿಸೋ ಜವಾಬ್ದಾರಿ ನಂದು ನಂತಿ ತಮ್ಮ. ಅಣ್ಣನ ಪದವಿಗೆ ತಮ್ಮನ ಹೋರಾಟ, ಅಣ್ಣನಿಗೆ ಪದವಿ ಸ್ಥಿರ ಆಗಬೇಕು, ಅದಕ್ಕೆ ತಮ್ಮನ ಹೋರಾಟ. ಎಂಥ ಹೋರಾಟ ಅಂದ್ರೆ 14 ಲೋಕದ ಒಡೆಯನಾದ್ರೂ ಕೌಪಿನ ಹಾಕೊಂಡು ಭಿಕ್ಷೆ ಬೇಡ್ಲಿಕ್ಕೆ ನಟನೆ ಮಾಡಿಬಿಟ್ಟ. ಗೊತ್ತಾಗ್ಲಿಲ್ಲ ಬಲಿಚಕ್ರವರ್ತಿ. ಮೊದಲು ಏನು ಗೊತ್ತಾಗ್ಲಿಲ್ಲ. ಬಂದ 3 ಪಾದ ಕೊಡು ಅಂದ. ಅದೇ ನೆಪ ಮಾಡ್ಕೊಂಡು ಎಲ್ಲ ಬ್ರಹ್ಮಾಂಡ ಅಳದ್ ಬಿಟ್ಟ 2 ಪಾದದಲ್ಲಿ. ನೀ 3 ಅಂದಿದ್ದಿ 2 ಕೊಟ್ಟಿ ನೋಡು ಅಂತ ಅವನ್ನೇ ಅವಮಾನ ಮಾಡಿ, ನೀನ್ ಸುತಳ ಲೋಕಕ್ಕೆ ಹೋಗು ಅಂತ ಕಳಿಸ್ಬಿಟ್ಟ. ಇಂದ್ರನಿಗೆ ಭಾರಿ ಸಂತೋಷ. ಅದಂತೂ ಇಂತೂ ಈ ಮನ್ವಂತರದಲ್ಲಂತೂ ನನ್ನ ಪದವಿಗೆ ಏನ್ ಕೂತು ಬರಲಿಲ್ಲ ಅಂತಂದ. ಪದವಿ ಸ್ಥಿರ ಆಯ್ತು. ಒಂದು ವೇಳೆ ವಿಷ್ಣು ಬರದೇ ಹೋಗಿದ್ರೆ ವಾಮನನಾಗಿ ಇಂದ್ರನ ಪದವಿ ಏನಾಗ್ಬೇಕು ಆಮೇಲೆ? ಪುರಂದರ ಅಂತ ಈ ಮನ್ವಂತರದಲ್ಲಿ ಆಳ್ತಾ ಇರುವಂತಹ ಇಂದ್ರನ ಹೆಸರು. ಇಂದ್ರ ಅನ್ನೋದು ಒಂದು ಪೋಸ್ಟ್. ಅದನ್ನ ಆಡ್ತಾ ಇರೋನು ಈಗ ಪುರಂದರ ನಾಮಕನಾದವನು. ಮುಂದೆ ಬಲಿಚಕ್ರವರ್ತಿ ಆ ಪದವಿಗೆ ಬರ್ತಾನೆ. ಹಿಂದೆ ರೋಚನ ಮೊದಲಾದವರೆಲ್ಲ ಇಂದ್ರ ಪದವಿಯನ್ನು, ಯಜ್ಞ ರೋಚನ ಇವರೆಲ್ಲ ಇಂದ್ರ ಪದವಿಯನ್ನು ಆಳಿದರು. ಇದು ಸಾಧಕ ವರ್ಗ ಇವರುಗಳನ್ನೆಲ್ಲ ಅನುಸಂಧಾನ ಮಾಡಬೇಕು. ಈಗಿರೋ ಇಂದ್ರ ಪದವಿ ಅಸ್ಥಿರ ಆಗದಂತೆ ಸ್ಥಿರಗೊಳಿಸಿ ಇಂಥ ಇಂದ್ರನಿಗೆ ಆ ಪದವಿಯನ್ನು ಕೊಟ್ಟವನು ಯಾರು? ಹಾಗಾದ್ರೆ ವಿಷ್ಣು ಅಲ್ವೇ? ಅವನ್ ಪದವಿನೇ ಇನ್ನೊಬ್ಬರ ಕಡೆಯಿಂದ ಇಸ್ಕೋಬೇಕಾಯ್ತು ಅಂದ ಮೇಲೆ ಅವನೇನ್ ಸರ್ವೋತ್ತಮನಾಗ್ತಾನೆ ಅಂತ ಯುಕ್ತಿಯನ್ನು ರಾಜರು ಹೇಳ್ತಾರೆ ನೋಡಿ. ತ್ರಿವಿಷ್ಟಪೇಶೋಯಮಭೂತ್ ಬಲಾರಿಹಿ ತ್ರಿವಿಕ್ರಮ ಶ್ರೀ ಚರಣ ಪ್ರಸಾದಾತ್. ತ್ರಿವಿಕ್ರಮ ಶ್ರೀ ಚರಣ ಪ್ರಸಾದಾತ್. ಆ ತ್ರಿವಿಕ್ರಮ ರೂಪಿ ಪರಮಾತ್ಮನ ಪಾದದ ಪ್ರಸಾದ ರೂಪವಾಗಿ ಸಿಕ್ಕಿದೆ ಅಂತೆ ಇಂದ್ರನಿಗೆ ಆ ಪದವಿ. ಅವನ ಪ್ರಸಾದ. ಇನ್ನೊಂದು ಕಥೆ ಹೇಳ್ತಾರೆ. ವಿಮಥ್ನತಾ ತೇನ ಪಯಃ ಪಯೋಧಿಂ ವಿಚಿತ್ರ ಸೌಭಾಗ್ಯವೃತ ಕೃತೋಸೋ. ಇಂದ್ರ ಶ್ರೀಮಂತನ ಯಾವಾಗಾದ? ಅವನು ಭಾರಿ ಶ್ರೀಮಂತ ಅಂತ ಪ್ರಸಿದ್ಧ. ಯಾಕೆ? ಯಾವಾಗಾದ? ಸಮುದ್ರವನ್ನು ಮಥನ ಮಾಡಿದಾಗ ಶ್ರೀಮಂತಿಕೆ ಬಂತಂತದ್ದು. ಇದು ಪ್ರಸಿದ್ಧಿ. ಪದ್ಮಪುರಾಣ ಹೇಳ್ತದೆ. ಬಹಳ ಶ್ರೀಮಂತನಾದದ್ದು ಇಂದ್ರ ಸಮುದ್ರ ಮಥನ ಮಾಡಿದ ಮೇಲೆ. ಹಾಗಾದ್ರೆ ಸಮುದ್ರ ಮಥನದಲ್ಲಿ ಪ್ರೇರೇಪಣೆ ಮಾಡಿ ಕೂರ್ಮನಾಗಿ ಮಂದರ ಪರ್ವತದ ಭಾರ ಎಲ್ಲ ಹೊತ್ತು ಆ ಸಂಪತ್ತು ಬರೋ ಹಾಗೆ ಮಾಡಿಸಿದ್ರ ಹಿನ್ನೆಲೆ ಯಾರ್ದು? ಅದು ನಾರಾಯಣಂದೇ. ಹಾಗಾಗಿ ಶ್ರೀಮಂತಿಕೆ ಸೌಭಾಗ್ಯ ಬಂದದ್ದು ನಾರಾಯಣನಿಂದ. ಆ ಪರ್ವತ ಹೊರಬೇಕಲ್ಲ, ಅದು ಕಡುಗೋಲಿನ ರೂಪದ ಪರ್ವತವನ್ನು ಹೊರಬೇಕಲ್ಲ. ಇಲ್ಲದೆ ಇದ್ರೆ ಅವನಿಗೆ ಶ್ರೀಮಂತಿಕೆ ಬರ್ತಿತ್ತ? ಗರುಡನಿಗೆ ಗರುಡ ಪದವಿ, ಶೇಷನಿಗೆ ಶೇಷ ಪದವಿ. ಅಂದ್ರೆ ಅರ್ಥ ಅವನು ವಾಹನನಾಗಿ ಸೇವೆ ಮಾಡೋದು, ಇವನು ಹಾಸಿಗೆಯಾಗಿ ಸೇವೆ ಮಾಡೋದು. ನೋಡಿದ್ರೆ ಶಿವ ಸದಾ ಪರಮಾತ್ಮನ ಪಾದೋದಕವನ್ನ ತಲೆ ಮೇಲೆ ಹೊರೋದು. ಈ ಇಂದ್ರ ನೋಡಿದ್ರೆ ತನ್ನ ಪದವಿ ಸ್ಥಿರ ಆಗ್ಲಿಕ್ಕೆ ಅಂತ ತ್ರಿವಿಕ್ರಮನ ಪಾದವನ್ನ ಆಶ್ರಯಿಸೋದು. ಸಮುದ್ರ ಮಥನ ಮಾಡಿ ಶ್ರೀಮಂತಿಕೆ ಬರಲಿ ಅಂತ ಹೇಳಿ ವಿಷ್ಣು ನನ್ನ ಕೂರ್ಮನಾಗಿ ಮಂದರದ ಭಾರ ಎಲ್ಲ ಅವನ ಬೆನ್ನಿನ ಮೇಲೆ ಹಾಕಿ ತಾನು ಶ್ರೀಮಂತನಾಗೋದು ಸಹಜ. ಲೋಕದಲ್ಲೆಲ್ಲ ಹೀಗೆ ಇನ್ನೊಬ್ರ ತಲೆ ಮೇಲೆ ಹಾಕಿ ತಾವು ಶ್ರೀಮಂತರಾಗೋದೇ ಬಹಳ. ಮತ್ತೆ ಹೀಗೆಲ್ಲ ಇವರು ಶ್ರೀಮಂತರಾಗಿದ್ದಾರೆ, ಪದವಿಗಳನ್ನು ಗಳಿಸಿದ್ದಾರೆ. ಇವ್ರು ಯಾತರ ಮಟ್ಟಿಗೆ ಸರ್ವೋತ್ತಮರಾಗ್ತಾರೆ ಅಂತ. ಇದು ಇಂದ್ರ. ಹಾಗಾಗಿ ಇಂದ್ರನನ್ನ ನೀನು ಸರ್ವೋತ್ತಮ ಅಂತ ಅನ್ಲಿಕ್ಕೆ ಆಗಲ್ಲ ರುಕ್ಮಿಣಿ. ಕಲ್ಪದ್ರುಮ ಕರಿವರ ಕವಿವರ್ಣ್ಯವಾಜಿ ನಿತ್ಯಂ ವಶೇಯಸ್ಯ ಕಿಲ
ನಿತ್ಯಂ ವಶೇಸ್ಯ ಕಿಲ ದೇವಿ ಸಭಾಂ ಸದೈವೀಂ ಮಧ್ಯೆ ಮಹಾಸನಗತಃ ಪರಿಪಾತ್ಯಜಸ್ರಂ ಇಂದ್ರೋಯಂ ಅಯಂ ಇಂದ್ರಪದ ಯೋಗ್ಯ ಮಹಾವಿಭೂತಿ. ಕಲ್ಪದ್ರುಮಃ ಕರಿವರಹ, ಅವಾಗ್ಲೇ ಹೇಳಿದ್ದೆಲ್ಲ ಶ್ರೀಮಂತಿಕೆ ಬಂತು ಅಂತ. ಸಮುದ್ರ ಮಥನ ಮಾಡಿದ್ರಿಂದ ಶ್ರೀಮಂತರಾದ್ರಿ ಇವರೆಲ್ಲ. ಜೀವನದೊಳಗೆ ಮಥನ ಮಾಡದಿದ್ರೆ ನಾವು ಶ್ರೀಮಂತರಾಗಲ್ಲ. ಎಫರ್ಟ್ ಬೇಕು, ಡೆಡಿಕೇಶನ್ ಬೇಕಂತಿರ್ತಾರೆ ಇತ್ತೀಚೆಗೆ. ಸಕ್ಸಸ್ಸಿಗೆ ಕಾರಣ ಯಾವುದು ಅಂದ್ರೆ ಎಫರ್ಟ್ ಹಾಕ್ರಿ ಅಂತ. ಅದು ಸಹಜ, ಸತ್ಯನೇ, ಒಪ್ಪಿಕೊಳ್ಬೇಕಾದದ್ದೇ. ಹಂಗೆ ಇಂದ್ರ ಇಷ್ಟು ದೊಡ್ಡ ಪದವಿ, ಇಂಥ ಶ್ರೀಮಂತನಾಗಿ ದೇವಲೋಕದೊಳಗೆ ತನ್ನ ಪದವಿಯನ್ನು ಇನ್ನೊಬ್ರು ಏನೂ ಮಾಡದೇ ಇರೋ ಹಾಗೆ ಅಧಿಕಾರದಿಂದ ಇರಬೇಕಾದ್ರೆ ಅದ್ರ ಹಿಂದೆ ಅವನ ಶ್ರೀಮಂತಿಕೆ ಗುಟ್ಟು ಅದು ಕ್ಷೀರ ಸಮುದ್ರದ ಮಥನ ಅಂತಾರೆ. ಏನ್ ಶ್ರೀಮಂತ, ಯಾವ್ಯಾವ್ದು ಅವನಲ್ಲಿ ಇದೆ ಅಂತ ಅದನ್ನು ವರ್ಣನೆ ಮಾಡಿ ಹೇಳ್ತಾರೆ. ಕಲ್ಪದ್ರುಮಃ, ದೇವಲೋಕದೊಳಗೆ ಒಂದು ಕಲ್ಪ ವೃಕ್ಷ ಇಟ್ಕೊಂಡ್ಬಿಟ್ಟಿದ್ದಾನೆ ತನ್ನ ವಶದಲ್ಲಿ ದೇವೇಂದ್ರ. ಯಾರಿಗೇನಾದ್ರೂ ಬೇಕು ಅಂದ್ರೆ ನಾನು ಕೊಡು ಅಂತಾನೆ ಕೊಟ್ಬಿಡ್ತದ. ಅದಕ್ಕೆಲ್ಲರೂ ಇಂದ್ರ 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 ಅಂತ ಹೋಗ್ತಾರೆ. ಕಲ್ಪದ್ರುಮಃ ಕರಿವರಹ. ಎಲ್ಲಾದ್ರೂ ಒಂದು ಸಭೆ ಸಮಾರಂಭಕ್ಕೆ ಹೋಗ್ಬೇಕು ಅಂದ್ರೆ ನೀವೆಲ್ಲ ಸಣ್ಣ ಸಣ್ಣ ಕಾರ್ ತಗೊಂಡು ಅಡ್ಡಾಡ್ತೀರಿ, ಅವ ಆನೇನೆ ತಗೊಂಡ್ ಬರ್ತಾನೆ. ಕರಿವರಹ ಅದಕ್ಕೆ ಐರಾವತ. ಅದನ್ನು ಕೊಟ್ಟದ್ದು ಯಾವುದು? ಅದು ಕ್ಷೀರ ಸಮುದ್ರನೇ. ಮತ್ತೆ ಕಲ್ಪವೃಕ್ಷ ಕೊಟ್ಟದ್ದು ಯಾವುದು? ಕ್ಷೀರ ಸಮುದ್ರ. ಆನೆ ಕೊಟ್ಟದ್ದು ಯಾವುದು? ಕ್ಷೀರ ಸಮುದ್ರ. ಇದೆಲ್ಲ ಪದ್ಮ ಪುರಾಣದ ಸಂಗ್ರಹ. ಕಲ್ಪದ್ರುಮ ಕರಿವರಹ ಕವಿವರ್ಣ್ಯವಾಜಿ. ಏನ್ ಕುದುರೆ ರೀ ಅದು ಸಮುದ್ರದಲ್ಲಿ ಬಂದದ್ದು. ಕವಿವರ್ಣ್ಯವಾಜಿ, ಅಷ್ಟು ಎತ್ತರ ಯಾವುದೂ ಇಲ್ಲಂತೆ ಕುದುರೆಗಳಲ್ಲಿ. ಈಗೆಲ್ಲ ಕುದುರೆಗಳನ್ನ ಸ್ವಲ್ಪ ಜಾಸ್ತಿ ಪ್ರೇಮಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಬಹಳ ಜನ. ಏನ್ ಆ ಕುದುರೆ ಸಾಕೋದೇ ಸಾಕೋದು. ಆಕಳ ಬೇಡ, ಮತ್ತೆ ಆಕಳ ಬೇಡ. ಉಚ್ಚೈಶ್ರವಸ್ ಅಂತ ಕುದುರೆ, ಬೆಳ್ಳಗಿದೆ ಅಂತದ್ದು, ಎತ್ತರದ ಕುದುರೆ. ಅದು ಬಂದದ್ದು ಎಲ್ಲಿದ? ಕ್ಷೀರ ಸಮುದ್ರದಿಂದ. ಹಿಂಗೆ ಎತ್ತರದ ಕುದುರೆ, ದೊಡ್ಡ ಆನೆ, ಬೇಕಾದಂಥ ವರ ಕೊಡುವಂಥ ಕಲ್ಪವೃಕ್ಷ, ಇವೆಲ್ಲ ಬಂದದ್ದು ಸಮುದ್ರದಿಂದಲೇನೆ. ಇವನ್ನ ತನ್ನ ವಶ ಮಾಡ್ಕೊಂಡ್ಬಿಟ್ಟಿದ. ಇದು ಯಾರಿಗೂ ಕೊಡಲ್ಲ, ನನಗೇ ಬೇಕು ಅಂತ ತನ್ನ ವಶ ಮಾಡ್ಕೊಂಡಿದ್ದ. ನಿತ್ಯಂ ವಶೇಸ್ಯ ಕಿಲ ದೇವಿ ಸಭಾಂ ಸದೈವೀಂ. ಇನ್ನು ಅವನ ಸಭೆ ಇದೆ ಅಲ್ಲ, ಅದು ಸಾಧಾರಣ ಸಭೆ ಅಲ್ಲ. ಇಲ್ಲಾದ್ರೂ ಒಂದು ದೊಡ್ಡ ಸಭಾ ಮಂಟಪ ಮಾಡಿದ್ರು ಅಲ್ಲಿ ಹೊಗಳುವಾಗಿದೆ ಶಬ್ದ ಆಡ್ತಾರೆ. ಇದೇನಪ್ಪಾ ಇಂದ್ರ ಭವನ ಮಾಡಿದಾಗ ಮಾಡಿಯಲ್ಲ ಅಂತಾರೆ. ಅವ್ರು ಟೈಲ್ಸ್ ಹಾಕಿ ಮಾಡಿರ್ತಾರೆ, ಅದನ್ನು ಇಂದ್ರ ಭವನ ಅಂತ ಹೊಗಳ್ತಾರೆ. ಕವಿಗಳಿಗೆ ವರ್ಣನೆಗೆ ಸಿಗೋದೇ ಒಂದ್ 4. ವರ್ಣನೆಗೆ ಸಿಗೋದೇ ಒಂದ್ 4. ಮುಖ ವರ್ಣಿಸ್ಬೇಕಾ? ಕಮಲ ನೋಡ್ರಿ. ಸಭೆ ವರ್ಣಿಸ್ಬೇಕಾ? ಇಂದ್ರನ್ ಸಭೆ ನೋಡ್ರಿ. ಇವಿಷ್ಟೇ. ಭಾರೀ ಮುಖದಲ್ಲಿ ಪ್ರಕಾಶ, ಸೂರ್ಯನ್ ನೋಡ್ರಿ ಅಂತ. ಹಿಂಗೆ ವರ್ಣನೆ ಮಾಡುವಾಗೆಲ್ಲ ಕವಿಗಳು ಯಾವುದನ್ನು ತಗೊಂಡು ವರ್ಣನೆ ಮಾಡ್ತಾರೆ? ಇಂದ್ರ ಸಭೆ ಅಂದ್ರೆ ಆ ಸಭಾ ಆಗಿದೆ ಅಂತ ಇಂದ್ರಂತ. ಇದು ಅವನ ಶ್ರೀಮಂತಿಕೆಗೆ ದ್ಯೋತಕ. ಇಂಥ ಇಂದ್ರ ಸಭೆ ಒಳಗೆ ಮಧ್ಯದಲ್ಲಿ ತನ್ನ ಆಸನ ಹಾಕೊಂಡಿರ್ತಾನಂತೆ ಯಾವಾಗಲೂ ಇಂದ್ರ. ಮಧ್ಯೆ ಮಹಾಸನಗತಃ, ಬಂಗಾರದ ಸಿಂಹಾಸನ ಅಂತ, ರತ್ನ ಖಚಿತವಾದ ಬಂಗಾರದ ಸಿಂಹಾಸನದಲ್ಲಿ ಇಂದ್ರ ಕುಳಿತಿರ್ತಾನೆ ಯಾವಾಗಲೂ. ಮಧ್ಯೆ ಸಭಾಸನಗತಃ ಮಹಾಸನಗತಃ ಪರಿಪಾತ್ಯಜಸ್ರಂ ಇಂದ್ರೋಯಮಿಂದ್ರ ಪದಯೋಗ್ಯ ಮಹಾವಿಭೂತಿ. ಇಂದ್ರಹಾಯಂ ಇಂದ್ರ ಪದಯೋಗ್ಯ ಮಹಾವಿಭೂತಿ. ಈ ಇಂದ್ರ ಪದವಿಗೆ ಅತ್ಯಂತ ಅರ್ಹನಾದಂತಹ ದೊಡ್ಡ ವಿಭೂತಿ, ಬಹಳ ದೊಡ್ಡ ಶ್ರೀಮಂತ ಅವನು ಇವನು. ಆದ್ರೆ ಇವನ ಶ್ರೀಮಂತಿಕೆಯು ಸ್ವತಂತ್ರವಾಗಿ ಏನ್ ಬಂದದ್ದಲ್ಲ ಅಂತ ಇವನನ್ನ ಸರ್ವೋತ್ತಮ ಅನ್ಲಿಕ್ಕಾಗ್ತದ ಅಂತ ಕೇಳಿದ್ಲಂತೆ ಬುದ್ಧಿ ಸಖಿ. ಸರಿ, ಅವನ್ ಬೇಡ ಬಿಡು, ಇನ್ಯಾರನ್ನು ತಗೊಳ್ಳೋಣ ಹಾಗಾದ್ರೆ. ಬೃಹಸ್ಪತಿ ಅಂತಿದ್ದಾನೆ, ಭಾರಿ ಇದ್ದಾನೆ ವ್ಯಕ್ತಿ. ದೇವಲೋಕದ ಎಲ್ಲಾ ದೇವತೆಗಳ ಮನೆಯಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮದ ಪುರೋಹಿತರು ಯಾರು? ಬೃಹಸ್ಪತಿ. ಅವ್ರ ಬಗ್ಗೆ ಏನು? ಹಾಗೆ ಲೋಕಗಳನ್ನು ಬೆಳಗಿಸುವಂತಹ ಮಹಾನುಭಾವ ಸೂರ್ಯ ಇದ್ದಾನೆ. ಅವನು ಏನು? ಅವನು ಹೇಗಿದ್ದಾನೆ? ಅವನು ಸರ್ವೋತ್ತಮನ? ಅಥವಾ ರಾತ್ರಿ ಸೂರ್ಯಾಸ್ತ ಆದ್ಮೇಲೆ ಲೋಕ ತಂಪೆರಿತಾನಲ್ಲ ಅಮೃತ ಕಿರಣಗಳಿಂದ, ಅವನೇ ಚಂದ್ರ, ಅವನು ಹೇಗ್ ಮತ್ತೆ
ಅಥವಾ ರತ್ನಗಳನ್ನೇ ತನ್ನ ಒಡಲ್ನಲ್ಲಿ ಇಟ್ಟುಕೊಂಡಂತಹ ಸಮುದ್ರ ರಾಜ ರತ್ನಾಕರ ಅವನು ಏನು? ಇವರನ್ನೆಲ್ಲ ಸರ್ವೋತ್ತಮ ಅಂತ ಹೇಳ್ಬೋದಾ? ಇವರನ್ನ ಬಹಳ ದೊಡ್ಡ ವ್ಯಕ್ತಿಗಳು ಅಂತ ಲೋಕ ಎಲ್ಲ ತಿಳಿದಿದೆ ಇವತ್ತು. ಮತ್ತೆ ಸೂರ್ಯನ್ ಕಂಡ್ರೆ ಯಾರು ಇಷ್ಟಪಡಲ್ಲ, ಯಾರು ದೊಡ್ಡವ ಅಂತ ಹೇಳಲ್ಲ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಸೂರ್ಯ ಬೇಡಪ್ಪ ನಮಸ್ಕಾರ ಮಾಡೋಣ, ಎಂಥ ದೊಡ್ಡ ವ್ಯಕ್ತಿ. ಚಂದ್ರ, ಸೂರ್ಯ, ಗುರುಗ್ರಹ. ಗುರುಬಲ ಇಲ್ಲ ಅಂತಂದ್ರೆ ಯಾರು ತಾನೇ ಒಳ್ಳೆ ಕೆಲಸಗಳನ್ನು ಮನೆಯಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ? ಹಾಗಾದ್ರೆ ಇವ್ರದೆಲ್ಲ ಸ್ಥಾನಮಾನ ಏನು? ಲೋಕದಲ್ಲಿರೋ ಪ್ರಸಿದ್ಧಿ ಏನು? ಇವ್ರಿಗೆ ನಿಜವಾದ ಸ್ಥಾನ ಏನು? ಇವರಿಗೆಲ್ಲ ಇರೋದು ಏನು? ಇದಕ್ಕೆ ಫ್ಯಾಕ್ಟ್ ಚೆಕಿಂಗ್ ಅಂತ ಹೆಸರಿಟ್ಟಾರೆ ಇತ್ತೀಚೆಗೆ. ಏನೇ ನೋಡಿದ್ರು ನ್ಯೂಸ್ಗಳನ್ನ ಕೂಡ್ಲೇ ನಂಬಾರ್ದಂತೆ. ಸ್ವಲ್ಪ ಅದ್ರ ಪರ್ಸೆಂಟೇಜ್ ಎಷ್ಟು ಸುಳ್ಳು ಎಷ್ಟು ಖರೆ ಅಂತ ಫ್ಯಾಕ್ಟ್ ಚೆಕ್ ಮಾಡ್ಬೇಕಂತ. ಹಂಗೆ ಪ್ರಪಂಚದಲ್ಲಿ ನಡೀತಿರುವ ಗ್ರಹ, ಆಕಾಶದಲ್ಲಿ ಹೋಗ್ತಿರೋ ಸೂರ್ಯ ಚಂದ್ರಗಳು, ಬಹಳ ದೊಡ್ಡದಾಗಿ ವಿಸ್ತಾರವಾಗಿರೋ ಸಮುದ್ರ, ಇವನ್ ನೋಡಿ ಇದು ಬಹಳ ಮಹತ್ವ, ಇದು ಸರ್ವೋತ್ತಮ ಅಂತ ಹಿಂಗ್ ಭ್ರಮಿಸ್ಬೇಡ್ರಿ ಅಂತಾರೆ ರಾಜರು. ಯಾಕೆ? ಅದಕ್ಕೆ ಹೇಳುವ ನೋಡಿ. ಅಯಂ ಸುರಾಣಾಂ ಗುರುರೇಶ ಧರ್ಮ ಸುಧಾಕರೋಸೌ ಸಸಹಸ್ರರಶ್ಮಿ ಅಯಂಚ ರತ್ನಾಕರ ಶಬ್ದಿತೋಗ್ರೇ ಮಹತ್ವಮೇಶಾಂ ಅಭಿಧೈವ ವಕ್ತಿ. ಅವರ ಹೆಸರುಗಳೇ ಅವರವರ ಮಹತ್ವ ಎಷ್ಟು, ಅವ್ರ ಪರ್ಸನಾಲಿಟಿ ಏನು ಅನ್ನೋದನ್ನು ಹೇಳ್ತದೆ. ಅವರನ್ನು ಎಲ್ರಿಗಿಂತ ಸರ್ವೋತ್ತಮ ಅಂತ ತಿಳಿಬೇಡ ಅಂತ ಹೇಳ್ತದೆ. ಏನು ಅವ್ರ ಹೆಸರುಗಳಲ್ಲಿ? ಅಯಂ ಸುರಾಣಾಂ ಗುರು ಏಷ ಧರ್ಮ. ಅವ ದೇವತೆಗಳಿಗೆ ಗುರು ಅಷ್ಟೇ. ಅವನು ದೇವತೆಗಳಿಗೆ ಗುರು. ಅವ ವಿಷ್ಣುವಿಗೂ ಗುರು ಅಲ್ಲ. ಅವನಿಗಿಂತ ಮೇಲಿರುವಂತಹ ಬ್ರಹ್ಮರುದ್ರಾದಿಗಳಿಗೂ ಅವನು ಗುರು ಅಲ್ಲ. ಅಯಂ ಸುರಾಣ ಗುರುರೇಶ ಧರ್ಮ. ಅವನು ದೇವತೆಗಳಿಗೆ ಗುರು ಅಷ್ಟೇ. ಆದ್ರಿಂದ ಅವನು ಸರ್ವೋತ್ತಮನಲ್ಲ, ಅವನ ಮಹತ್ವ ಅಷ್ಟೇ. ಇನ್ನೊಬ್ಬ ಇದ್ದಾನೆ, ಸುಧಾಕರೋಸೌ. ಸುಧಾಕರ. ಸುಧಾಕರ ಅಂತ ಯಾರಿಗೆ ಹೆಸರು? ಚಂದ್ರ. ಸುಧಾಕರ ಸೌ. ಅವನು ಸುಧಾ ಅಂದ್ರೆ ಅಮೃತ. ಅಮೃತವನ್ನ ಲೋಕಕ್ಕೆಲ್ಲ ಕಿರಣದ ರೂಪದಲ್ಲಿ ಎರಿತಾನೆ. ಅಮೃತ ಕಿರಣ ಅಂತ ಕರೀತಾರೆ ಅವನಿಗೆ. ಅಂದ್ರೆ ಅರ್ಥ ಏನು? ಆ ಅರ್ಥ ಎಷ್ಟರ ಮಟ್ಟಿಗೆ? ಸುಧಾಕರ, ಅವನು ಅಮೃತ ಕಿರಣ, ತಂಪೆರೆಯೋ ಕೆಲಸ ಅಷ್ಟೇ ಮಾಡ್ತಾನ. ಅದಕ್ಕಿಂತ ಹೆಚ್ಚಿನ ಕೆಲಸ ಎಲ್ಲರ ಅಭೀಷ್ಟಗಳನ್ನು ಪೂರ್ಣ ಮಾಡಿ ಬಹಳ ದೊಡ್ಡ ವ್ಯಕ್ತಿ ಅಂತ ಅನ್ಕೊಳ್ಬೇಡ ಅವನನ್ನ. ಅವನದೇ ಸ್ಥಾನ ಅಷ್ಟೇ ಇದೆ ಅಂತ ಅರ್ಥ ಮಾಡ್ಕೋ ಅಂತಾರೆ. ಅವನಿಗೆ ಆ ಅಮೃತ ಕಿರಣಗಳೆಲ್ಲ ಕಲೆಗಳ ರೂಪದಲ್ಲಿ ಬಂದು ಸೇರಿದ್ ಯಾವಾಗ ಅಂತ ಬಹಳ ದೊಡ್ಡ ಕಥೆ ಹರಿವಂಶದಲ್ಲಿ ಹೇಳ್ತದೆ. ಅತ್ರಿ ಋಷಿಗಳು ತಪಸ್ಸು ಮಾಡ್ತಾ ಇರುವಾಗ ಆನಂದ ಬಾಷ್ಪ ಅವರ ಕಣ್ಣಲ್ಲಿ ಬಂತಂತೆ. ಅದನ್ನ ಕೈಯಲ್ಲಿ ಹಿಡಿದಂತ ಅತ್ರಿ ಋಷಿಗಳು ಆಕಾಶಕ್ಕೆ ಚಿಮ್ಮಿದ್ರಂತೆ. ಆಕಾಶಕ್ಕೆ ಚಿಮ್ಮಿದ ಕೂಡಲೇ 16 ಭಾಗಗಳಾದದ್ದನ್ನ ಬ್ರಹ್ಮದೇವರು ಒಟ್ಟು ಸೇರಿಸಿ ಒಂದು ಮಂಡಲ ಮಾಡಿದ್ರಂತೆ. ಅದೇ ಅಮೃತ ಮಂಡಲ. ಅದು ಚಂದ್ರ. ಅದರೊಳಗೆ ಜೀವ ಕಳೆ ತುಂಬಿದ್ದಕ್ಕೆ ಚಂದ್ರ ಅಂತ ಆದ. ನೋಡು ಜೀವ, ನೀನು ಇದ್ರೊಳಗೆ ಹೋಗಿ ಸೇರ್ಕೋ ಚಂದ್ರ, ಲೋಕವನ್ನೆಲ್ಲ ತಂಪೆರೆಯೋ ಕೆಲಸ ಮಾಡು. ಅದಕ್ಕೆ ಅವನು ಚಂದ್ರ ಎಷ್ಟು ಅಧೀನ ಬ್ರಹ್ಮನಿಗೆ ಅನ್ನೋದು ಇದರಿಂದ ಅರ್ಥ ಆಯ್ತು. ಇನ್ನು ಸಹಸ್ರ ರಶ್ಮಿ, ಸಾವಿರಾರು ಕಿರಣಗಳಿಂದ ಕೂಡಿದಂಥವನು ಯಾರು? ಸೂರ್ಯ. ಅವನು ಸಹಸ್ರ ರಶ್ಮಿ. ಭಗವಂತ ಅನಂತ ರಶ್ಮಿ. ಅವನೆಲ್ಲಿ ಇವನೆಲ್ಲಿ? ಅಯಂಚ ರತ್ನಾಕರ ಶಬ್ದಿತಃ. ರತ್ನಾಕರ ಅಂತಂದ್ರೆ ರತ್ನಗಳನ್ನ ತನ್ನ ಒಡಲ್ನಲ್ಲಿಟ್ಟುಕೊಂಡ ಸಮುದ್ರ. ಈ ರೀತಿ ಕಾರಣಗಳಿಂದ ಅಭಿದೈವ ಮಹತ್ವಂ ವಕ್ತಿ. ಅವರವರ ಹೆಸರುಗಳೇ ಅವರವರಿಗೆ ಬಹಳ ಮಹತ್ವ ಇದೆ ಅನ್ನೋ ಹಾಗೆ ತೋರ್ತದೆ. ಆದ್ರಿಂದ ಇವರನ್ನ ಸರ್ವೋತ್ತಮ ಅಂತ ತಿಳಿಯೋಣವಾ ಅಂತ ಪ್ರಶ್ನೆ. ಅದಕ್ಕೆ ಲಕ್ಷ್ಮೀದೇವಿ ಈ ಹಿಂದೆ ಹೇಳಿದ ದೇವತೆಗಳ ಮಹತ್ವಗಳನ್ನೆಲ್ಲ ಆಲೋಚನೆ ಮಾಡಿ ಉತ್ತರ ಕೊಡುವಾಗ, ಇಮೇ ಸುರಾ ಶ್ರೀಪತಿ ನಿತ್ಯ ಸೇವಾ ವಿಯೋಗ ಭೀತ್ಯಾ ನಿಮಿಷಾ ವಿನಿದ್ರಾಹ ಪ್ರಪೇದಿರೇ ತತ್ಕರುಣಾ ಪ್ರಭೂತ ಸುಧಾರಸಾಸ್ವಾದನತೋ ಅಮರತ್ವಂ. ಬುದ್ಧಿ ಸಖಿಯ ಜೊತೆಗೆ ರುಕ್ಮಿಣಿ ಮಾತನಾಡ್ತಾ ಅಂತಾಳೆ, ಇಷ್ಟೋ ತನಕ ನೀನೇನು ಹೇಳ್ದಿಲ್ಲ ಬುದ್ಧಿ ಸಖಿ ದೇವತೆಗಳ ಮಹತ್ವ ಅಂತ. ಆ ಎಲ್ಲಾ ದೇವತೆಗಳು ವಿನಿದ್ರಾ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಸಂಸ್ಕೃತದಲ್ಲಿ ಅವರನ್ನ ಅನಿದ್ರಾ ವಿನಿದ್ರಾ ಅಂತ ಕರೀತಾರೆ ದೇವತೆಗಳಿಗೆ. ಹಾಗೆ ದೇವತೆಗಳಿಗೆ ಅನಿಮಿಷ ಅಂತ ಕರೀತಾರೆ. ನಿಮಿಷ ಅಂದ್ರೆ ಏನು? ರೆಪ್ಪೆ ಬಡಿತ. ದೇವತೆಗಳಿಗೆ ಅನಿಮಿಷ ಅಂದ್ರೆ ರೆಪ್ಪೆ ಬಡಿತ ಇಲ್ಲಂತವ್ರಿಗೆ.
ಯಾಕಿಲ್ಲ ಅಂತ ಚಮತ್ಕಾರ ಮಾಡಿ ಹೇಳ್ತಾಳೆ ಲಕ್ಷ್ಮೀದೇವಿ. ನೋಡು ಬುದ್ಧಿ ಸಖಿ, ಇಷ್ಟೋ ತನಕ ಹೇಳಿದ ದೇವತೆಗಳೆಲ್ಲ ಅನಿಮಿಷರು ವಿನಿದ್ರರು ಅಂತ ಶಾಸ್ತ್ರಗಳಲ್ಲಿ ಪ್ರಸಿದ್ಧರಾದ್ರೆ ಯಾಕೆ ಗೊತ್ತಾ? ಎಲ್ಲಿ ಒಂದು ಕ್ಷಣ ಕಣ್ಣು ಮುಚ್ಚಿದಾಗ ದೇವರು ನಮ್ಮಿಂದ ದೂರ ಆಗ್ಬಿಡ್ತಾನೋ ಅಂತ ಭಯದಿಂದ ಅವ್ರು ಹಾಗಾಗಿದ್ದಾರಂತೆ. ಅಂದ್ರೆ ಅವ್ರು ಎಷ್ಟು ಪರಾಧೀನ ಅಂತ ಗೊತ್ತಾಯ್ತಲ್ಲ. ನೋಡಿ ಹೇಳುವ ಮಾತು, ಇಮೇ ಸುರಾಹ ಶ್ರೀಪತಿ ನಿತ್ಯ ಸೇವಾ ವಿಯೋಗ ಭೀತ್ಯ. ಶ್ರೀಪತಿ ನಿತ್ಯ ಸೇವಾ ವಿಯೋಗ ಭೀತ್ಯ. ಎಲ್ಲಿ ಭಗವಂತನ ಸೇವೆಯ ವಿಯೋಗ ನಮಗಾಗಿ ಬಿಡ್ತದೋ ಅನ್ನೋ ಭಯದಿಂದ ಒಂದು ಕ್ಷಣ ಕಣ್ಣು ಮುಚ್ಚಲ್ಲಂತವ್ರು. ನಾವು ಹಂಗಲ್ಲ. ಅಲ್ಲೇ ಪೂಜೆ ಕೂತಾಗಲೇ ಸ್ವಲ್ಪ ತಗೊಂಡಿರ್ತೀವಿ, ನಿದ್ರೆ ತಗೊಂಡಿರ್ತೀವಿ, ಕಣ್ಣು ಮುಚ್ಚಿರ್ತೀವಿ. ಕಣ್ಣು ತೆಗೆದಾಗ ಒಂದ್ಸಲಿ ಸುಮ್ಮನೆ ದೇವರು ಅಭಿಷೇಕ ಪೂಜೆ ಗಂಧ ಇಷ್ಟೇ. ದೇವತೆಗಳು ಹಾಗೆ ಮಾಡ್ತಿಲ್ಲ, ನಿದ್ರೆ ಬಿಟ್ಟಿದಾರಂತೆ, ರೆಪ್ಪೆ ಬಡ್ತ ಬಿಟ್ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ದೇವರ ಸೇವೆಯಿಂದ ನಮ್ಮನ್ನು ಕಿತ್ತು ಹಾಕ್ಬಿಟ್ರೆ, ನೀನ್ ನಿದ್ರೆ ಮಾಡ್ರಿ, ಹೋಗಿ ನೀನ್ ಬೇಡ ಅಂತ ದೇವರೇನಾದ್ರೂ ನಮ್ಮನ್ನ ಆ ಸೇವಾದಿಂದ ವಜಗೊಳಿಸಿದ್ರೆ, ಯೋಚನೆನಾದ್ರೂ ಮಾಡಿದೇವ ಈ ವಿಷಯಗಳನ್ನ? ಇದೆಲ್ಲ ರಾಜರು ಹೇಳ್ತಾರೆ. ಒಂದು ಕ್ಷಣ ಕಣ್ಣು ಬಿಳಕಿಸದೆ, ಒಂದು ಸ್ವಲ್ಪವೂ ನಿದ್ರೆಗೆ ಅಂತ ಅವಕಾಶನೂ ತಗೊಳ್ಳದೆ ಸದಾ ಮುಕುಂದ ಸೇವಾ ಶ್ರೀಪತಿ ಸೇವಾ ವಿಯೋಗ ಭೀತ್ಯ. ಭಗವಂತನ ಸೇವೆಯಲ್ಲಿ ವಿಯೋಗ ಉಂಟಾಗ್ತದಲ್ಲ ಅನ್ನೋ ಹೆದರಿಕೆಗೆ ಒಂದು ಸ್ವಲ್ಪ ಅಂದ್ರೆ ರಜೆನೇ ಹಾಕಿಲ್ಲ ಅಂತ ಅರ್ಥ, ಬೇರೆ ಏನಲ್ಲ ಇದ್ರದ್ದು. ಈಗೆಲ್ಲ ಪ್ರಶಸ್ತಿ ಕೊಡ್ತಿರ್ತಾರಲ್ಲ, ಒಂದು ದಿನವೂ ರಜೆನೇ ಹಾಕಿದಂತಹ ಸೇವಾಕರ್ತ ರಿಟೈರ್ಡ್ ಆದ್ಮೇಲೆ ಕೊಡ್ತಾರೆ. ಅಂದ್ರೆ ಏನು ಅನುಭವಿಸೋಂಗಿಲ್ಲ ಅಂತ ಅರ್ಥ. ಹೋದ್ಮೇಲೆ ಭಾರತ ರತ್ನ, ಹೋದ್ಮೇಲೆ ಪದ್ಮಭೂಷಣ. ಭಗವಂತನ ಸೇವಾ ಉತ್ಸುಕತೆ ಎಷ್ಟು, ಅದಕ್ಕೆ ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತಾ ಜಸ್ರ ಸೇವಾನುವೃದ್ಧ ಅಂದ್ರೆ ಅರ್ಥ ಅದು. ಅಜಸ್ರ ಸೇವಾ, ಒಂದು ಕ್ಷಣವೂ ಭಗವಂತನ ಸೇವೆ ನಮ್ಮಿಂದ ಆಗಲಿಲ್ಲ ಅಂತ ಆಗ್ಬಾರ್ದು. ಈ ಕ್ಷಣ ಅದು ದೇವರ ಸೇವೆಯಲ್ಲೇ ಕಳೀತು, ಮುಂದಿನ ಕ್ಷಣ ಅದು ದೇವರ ಸೇವೆಯಲ್ಲೇ ಕಳೆದಿದ್ದೇನೆ, ಅದರ ಮುಂದಿನ ಕ್ಷಣ ಅದು ದೇವರ ಸೇವೆಯಲ್ಲೇ ಕಳೆದಿದ್ದೇನೆ ಅಂತ ಆಗ್ಬೇಕು ಅಂತ ಅವರಿಗೆ. ಹಂಗೆ ಯಾವತ್ತು ನಾವು ಕಾಲ ಸಾರ್ಥಕ ಮಾಡ್ಕೊಂಡಿದ್ದೇವೆ ಹೇಳಿ? ಅದಕ್ಕೆ ದಾಸರು ಏನು ಸಾರ್ಥಕ ಅಂತ ನಮ್ಮನ್ನು ನೋಡೇ ಬೈದದ್ದವರೆಲ್ಲ. ಒಂದು ಕ್ಷಣ, ಒಂದು ಕಾಲ, ಒಂದು ಅರ್ಧ ಗಂಟೆ ಸಾರ್ಥಕ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ದೇವತೆಗಳು ಹಾಗಲ್ಲ. ನಿದ್ರೆ ಬಿಡ್ತೇನೆ, ನೀರಡಿಕೆ ಬಿಡ್ತೇವೆ, ನಿನ್ ಸೇವೆಯಲ್ಲಿ ಮಾತ್ರ ಯಾವತ್ತಿದ್ರೂ ನಾವು ಮುಂದಾಳುಗಳಾಗಿರ್ತೇವೆ. ಎರಡನೇ ಕಾರಣ ಹೇಳ್ತಾರೆ, ಅಮರ ಅಂತ ಅವರಿಗೆ ಹೆಸರು ಬಂತಲ್ಲ. ಲಕ್ಷ್ಮಿ ಹೇಳ್ತಾಳೆ, ಅಮರ ಅಂತ ಯಾಕೆ ಕರೀತಾರೆ ಅವರಿಗೆ? ಪ್ರಪೇದಿರೆ ತತ್ಕರುಣಾ ಪ್ರಭೂತ ಸುಧಾರಸಾಸ್ವಾದನತೋ ಅಮರತ್ವಂ. ನಾವೇನ್ ತಿಳ್ಕೊಂಡಿದ್ವಿ? ಕ್ಷೀರ ಸಮುದ್ರ ಮಥನದಲ್ಲಿ ಅಮೃತ ಬಂತು, ಆ ಅಮೃತ ಪಾನ ಮಾಡಿದ್ರಿಂದ ಅವರು ಅಮೃತರು ಅಮರರು ಅಂತ ತಿಳ್ಕೊಂಡಿದ್ವಿ. ರಾಜರು ಅದನ್ನ ಚಮತ್ಕಾರ ಮಾಡಿ ಬೇರೆ ಹೇಳಿದ್ರು. ಅಮೃತ ಕುಡ್ದದ್ದಕ್ಕೆ ಅಮರರು ಅಂತ ಹೇಳಲಿಲ್ಲ. ಲಕ್ಷ್ಮಿ ಅಂತಾಳೆ, ಭಗವಂತನ ಕರುಣಾದಿಂದ ಅಮೃತದ ಆ ಸೋಕಿದ್ರಿಂದ ಕರುಣಾ ಪ್ರಭೂತ ಸುಧಾರಸಾಸ್ವಾದನ ಅಂತಂತಾರೆ. ಭಗವಂತನ ಕರುಣಾಮೃತ ಪಾನ ಮಾಡ್ತಾರಂತವ್ರು. ಈ ಅಮೃತವು ಅಮರತ್ವವನ್ನು ಕೊಡಬೇಕಾದ್ರೆ ಭಗವಂತನ ಶಕ್ತಿ ಬೇಕು, ಭಗವಂತನ ಮಹಿಮೆಯಿಂದ ಕೊಡುತ್ತದೆ. ಹಾಗಾಗಿ ದೇವರ ಕರುಣಾಮೃತ, ಕರುಣಾ ಪ್ರಭೂತ ಸುಧಾರಸಾಸ್ವಾದನ ಮಾಡಿದ್ರಿಂದ ಅವರಿಗೆ ಅಮೃತ ಅಮರತ್ವ ಬಂದಿದೆ. ಅಂದ್ರೆ ಇದು ಪರಾಧೀನವಾಗಿ ಬಂದ ಹಾಗಾಯ್ತಲ್ಲಪ್ಪ. ಆ ಕಾರಣದಿಂದಲೂ ಅವ್ರು ಯಾರು ಸರ್ವೋತ್ತಮರಲ್ಲ ಅಂತ ಹೇಳಿ ತನ್ನ ಮಾತುಗಳನ್ನ ಲಕ್ಷ್ಮಿ ಬುದ್ಧಿ ಸಖಿಯ ಜೊತೆಗೆ ಮುಂದುವರಿಸಿ, ನನಗೇನಿದ್ರು ಸರ್ವೋತ್ತಮನೆನಿಸ್ತಾ ಇರೋನು ವಿಷ್ಣು ಒಬ್ಬನೇ. ಯಾಕೆ, ಯಾವ ಪ್ರಮಾಣಗಳಿಂದ ಇದನ್ನ ಸಮನ್ವಯ ಮಾಡ್ತಿ, ಸಾಧನೆ ಮಾಡ್ತಿ? ವೇದಗಳಿಂದ, ಪುರಾಣ ಇತಿಹಾಸಗಳಿಂದ ಇದನ್ನು ಸಿದ್ಧಪಡಿಸಿದ್ದೇನೆ. ಸಮಸ್ತ ವೇದಾ ಕಿಲ ಸೇತಿಹಾಸ ಪುರಾಣಯುಕ್ತ ಸ್ಮೃತಿಭಿಸ್ಸಹೈನಂ ಸಮಾನ ಶೂನ್ಯಂ ಪ್ರಭುಮಾಮನಂತಿಂ ಪ್ರಮಥ್ಯಯೋಬ್ಧಿಂ ಲಭತೆ ಸ್ಮ ಲಕ್ಷ್ಮೀಂ. ಯೋ ಅಬ್ಧಿಂ ಪ್ರಮಥ್ಯ ಲಕ್ಷ್ಮೀಂ ಲಭತೆ. ಸಮುದ್ರವನ್ನ ಮಥನ ಮಾಡಿ ಲಕ್ಷ್ಮಿಯನ್ನೇ ತನ್ನವಳನ್ನಾಗಿ ಮಾಡಿಕೊಂಡ ವಿಷ್ಣು ಇದ್ದಾನಲ್ಲ, ಅವನೊಬ್ಬನೇ ಸರ್ವೋತ್ತಮ. ಅವನಿಗೆ ಸಮಾನನಾದವನು ಮತ್ತೊಬ್ಬ ಇಲ್ಲ, ಅಧಿಕನಿಲ್ಲ.
ಹ್ಯಾಕ್ ಸಿದ್ಧಪಡಿಸಿದಿ ರುಕ್ಮಿಣಿ ಇದನ್ನ? ವೇದಗಳಿಂದ, ಇತಿಹಾಸದಿಂದ, ಪುರಾಣಗಳಿಂದ, ಸ್ಮೃತಿಯಿಂದ, ಯುಕ್ತಿಯಿಂದ ಅಂತ ಅಂದ್ಲಂತೆ ಲಕ್ಷ್ಮೀದೇವಿ ಬುದ್ಧಿ ಸಖಿ. ನೋಡಿ, ಸಮಸ್ತ ವೇದಾಹ ಸೇತಿಹಾಸಾಹ ಪುರಾಣಯುಕ್ತಾಹ ಸ್ಮೃತಿಭಿಃ ಸಹ ಏನಂ ಸಮಾನ ಶೂನ್ಯಂ ಪ್ರಭುಂ ಆಮನಂತಿ. ಈ ವಿಷ್ಣುವಿಗೆ ಸಮಾನರೂ ಇಲ್ಲ, ಈ ವಿಷ್ಣುವಿಗಿಂತ ಸಮಾನರೇ ಇಲ್ಲ ಅಂದ್ಮೇಲೆ ಮುಗದೇ ಹೋಯ್ತಲ್ಲ, ಅಧಿಕರೂ ಇಲ್ಲ ಅಂತ ನಾನು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇದೆ. ಅದಕ್ಕೆ ಇವನನ್ನೇ ಸರ್ವೋತ್ತಮ ಅಂತ ಸಿದ್ಧಪಡಿಸ್ಕೊಳ್ತೇನೆ ಅಂತ ಇದ್ದಾಳೆ. ಇಷ್ಟು ವಿವಾಹದ ಸಂದರ್ಭದಲ್ಲಿ ಪುನಃ ಭಗವಂತನ ಸರ್ವೋತ್ತಮತೆಯ ಸಾಧನೆ ಆಗಿದೆ ಅಂತ ರಾಜರು ಚಿಂತನೆ ಮಾಡಿಸಿದ್ರು. ಮುಹೂರ್ತ ಬಂತು. ಮುಹೂರ್ತಕ್ಕೆ ಸರಿಯಾಗಿ ಇಬ್ಬರನ್ನ ಕರೆತಂದಿದ್ದಾರೆ ಹಸೆಮಣೆಗೆ, ರುಕ್ಮಿಣಿ ಹಾಗೂ ಶ್ರೀಕೃಷ್ಣನನ್ನ. ತಯೋರ್ ಮುಹೂರ್ತಾವಧಿ ಮಧ್ಯ ದತ್ತಪಟಂ ವಿನಿರ್ಭಿದ್ಯ ಮಿಥ ಸ್ಪೃಶಂತ್ಯ. ರಾಜರಂತಾರೆ, ಒಂದು ಬದಿಯಲ್ಲಿ ಕೃಷ್ಣ, ಮತ್ತೊಂದು ಬದಿಯಲ್ಲಿ ರುಕ್ಮಿಣಿ, ಮಧ್ಯದಲ್ಲಿ ಅಂತಃಪಟ ಧರಿಸಿದ್ರಂತೆ. ಆ ಅಂತಃಪಟ ಧರಿಸಿದ್ದು ಮುಖ ಇವಳದು ಅವನಿಗೆ, ಅವಳದು ಇವನಿಗೆ ಕಾಣದಂತೆ ಆಗ್ಬೇಕು ಅಂತ ಇರ್ತದೆ ಪ್ರಾರಂಭದಲ್ಲಿ. ಯಾಕೆಂದ್ರೆ ದರ್ಶನಕ್ಕೆ ಬೇರೆ ಮಂತ್ರ ಇದೆ, ಅದೊಂದು ಬೇರೆ ಬೇರೆ ವಿಧಿ. ಅದು ಪುರುಷ ಕನ್ಯೆಯನ್ನು ನೋಡ್ಲಿಕ್ಕೆ ಅಂತ ಒಂದು ಪ್ರತ್ಯೇಕ ವಿಧಿ ಇದೆ, ಅದೊಂದು ಮಂತ್ರ. ಆ ಮಂತ್ರ ಹೇಳಿದ ಮೇಲೆ ಪುರುಷ ಸ್ತ್ರೀ ದರ್ಶನ ಮಾಡ್ಬೇಕಂತ. ಆಮೇಲೆ ಅವಳ ಸ್ಪರ್ಶ ಮಾಡ್ಲಿಕ್ಕೆ ಅಂತ ಮಂತ್ರ ಬೇರೆ ಇದೆ. ಹಾಗಾಗಿ ಸ್ತ್ರೀಯನ್ನ ಸ್ಪರ್ಶ ಮಾಡ್ಲಿಕ್ಕೆ ವೇದ ಮಂತ್ರ ಹೇಳಿದ ಮೇಲೆ ಸ್ಪರ್ಶ ಮಾಡ್ಬೇಕಂತ. ಆ ಪದ್ಧತಿಗೆ ಅನುಗುಣವಾಗಿ ವಿವಾಹಗಳಲ್ಲಿ ನಡೆಸ್ತಾರೆ. ಈ ಫೋಟೋ ರಭಸದೊಳಗೆ ವಿವಾಹ ಮಾಡ್ಕೊಳ್ಳೋದು ಬೇರೆ, ನಿಜವಾದ ವಿವಾಹದ ವ್ಯವಸ್ಥೆಗಳು ಹಾಗಿದ್ದಾರೆ. ಅಂತಃಪಟ ಧರಿಸಿದ್ರೆ ರಾಜರು ಒಂದು ಚಮತ್ಕಾರ ಮಾಡ್ತಾರೆ. ಈ ರುಕ್ಮಿಣಿ ಕೃಷ್ಣರ ಮಧ್ಯದಲ್ಲಿ ಧರಿಸಿದ ಅಂತಃಪಟ ಅದು ಏನಾಗಿತ್ತು ಅಂದ್ರೆ, ರುಕ್ಮಿಣಿಯ ದೇಹದ ಪ್ರಕಾಶ, ಶ್ರೀಕೃಷ್ಣನ ದೇಹದ ಪ್ರಕಾಶ ಅಂತಃಪಟ ಧರಿಸಿದ್ರು ಧರಿಸದಂತಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಇದು ಇಲ್ಲಿ ಚಮತ್ಕಾರ. ಹಾಗಿದ್ರಂತ ಅವರಿಬ್ಬರ ಘನ ವ್ಯಕ್ತಿತ್ವ ಅದು ಸಾಮಾನ್ಯ ಅಲ್ಲ. ನೋಡಿ, ಹೇಳ್ತಾರೆ, ತಯೋರ್ ಮುಹೂರ್ತಾವಧಿ ಮಧ್ಯ ದತ್ತಪಟಂ. ರುಕ್ಮಿಣಿ ಕೃಷ್ಣರ ಮಧ್ಯದಲ್ಲಿ ನಿಲ್ಲಿಸಿದಂತಹ ಪಟ, ಪಟ ಅಂದ್ರೆ ಅಂತಃಪಟ, ಅಂತ ಅಂದ್ರೆ ಮಧ್ಯ ಧರಿಸಿದ ಪಟ, ಅದು ಇದ್ರೂ ಅದನ್ನು ನಿರ್ಭಿದ್ಯ ಮಿಥ ಸ್ಪೃಶಂತ್ಯ. ಕೃಷ್ಣ ರುಕ್ಮಿಣಿಯ ದೇಹದ ಪ್ರಕಾಶ ಪರಸ್ಪರವಾಗಿ ಮಧ್ಯದಲ್ಲಿರುವಂತಹ ಪಟವನ್ನ ಭೇದಿಸಿಕೊಂಡು ನಾನಿನ್ನವಳೇ ನಾನಿನ್ನವನೇ ಅಂತಿದ್ವು ಅಂತ ವರ್ಣನೆ ಮಾಡ್ತಾರೆ. ಪ್ರಭಾ ಸದಾ ಖಂಡಿತಯೋ ಭೋಗಯೋಗ್ಯಂ ಪ್ರವಿಬೋಧಯಂತಿ ಸ್ಮ ವಿವೇಕ ಭಾಜಃ. ಪ್ರಭಾಹ, ಅವರಿಬ್ಬರ ಮಧ್ಯದಲ್ಲಿರುವ ದೇಹದ ಪ್ರಭೆ ಸದಾ ಅಖಂಡಿತ ಭೋಗಯೋಗ್ಯ. ಅದು ಎಂದೂ ಖಂಡನೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ, ಅದನ್ನು ಭೇದಿಸ್ಲಿಕ್ಕೆ ಅವಕಾಶವಿಲ್ಲ. ಆದರೆ ವಿವೇಕ ಭಾಜಃ ಬೋಧಯಂತಿ ಸ್ಮ ವಿವಿಬೋಧಯಂತಿ ಸ್ಮ. ಯಾರಿಗಿದ್ರ ಪರಿಚಯ ಇತ್ತು ಅಲ್ಲಿ ಬಂದ ಸೇರಿದ ದೇವತೆಗಳಿಗೆ, ಅವರು ಮಾತ್ರ ಅದನ್ನು ಅರ್ಥ ಚೆನ್ನಾಗೇ ಮಾಡ್ಕೊಂಡಿದ್ರಂತೆ. ಇವಳಿಗೆ ಇವನೇ ಸರಿ, ಅವನಿಗೆ ಇವಳೇ ಸರಿ, ಅವರಿಬ್ಬರ ಮಧ್ಯದೊಳಗೆ ಇನ್ಯಾವುದೂ ಅಂತಃಪಟ ಕೂಡ್ಲಾರ್ದು. ಆದ್ರಿಂದ ವಿಯೋಗ ಇಲ್ಲ ಅನ್ನೋದನ್ನು ವಿವೇಕ ಭಾಜಃ ಜ್ಞಾನಿಗಳು ಚೆನ್ನಾಗೇ ಚಿಂತನೆ ಮಾಡ್ತಾ ಇದ್ರು. ಇದು ಒಂದು ಅಂಶ. ಮತ್ತೊಂದು ಮಾತನ್ನ ರಾಜರು ಹೇಳ್ತಾರೆ. ಸಾಮಾನ್ಯ ವಿವಾಹ ಅಂದಾಗ ಮುಹೂರ್ತ ತಡ ಆಗ್ತದೆ ಬೇಗ ಮುಗಿಸ್ರಿ, ಮುಹೂರ್ತ ತಡ ಆಗ್ತದೆ ಬೇಗ ಮುಗಿಸ್ರಿ ಅನ್ನೋರು ಇರ್ತಾರೆ. ಕೆಲವರು ಆಗ್ಲಿ ಬಿಡ್ರಿ ಏನಂಥದ್ದು ಅಂತ ಈಗೂ ಅನ್ನೋರು ಇರ್ತಾರೆ. ಇನ್ನು ಕೆಲವರು ಇನ್ನೊಂದು ರೀತಿ ಮಾತಾಡೋರು ಇರ್ತಾರೆ. ಇದನ್ನೆಲ್ಲ ಕೇಳಿದ್ರಂತೆ ರಾಜರು. ಮುಹೂರ್ತ ಏನ್ರಿ, ಕೃಷ್ಣ ರುಕ್ಮಿಣಿಗೆ ಮುಹೂರ್ತ ನೋಡ್ತಾರೆ ಯಾರಾದ್ರೂ ಹೀಗೂ ಅಂತಿದ್ರಂತೆ. ಮತ್ತೆ ಭಾರಿ ಚಮತ್ಕಾರದ ವರ್ಣನೆ ರಾಜರದು. ರಾಜರು ಹೇಳ್ತಾರೆ, ಸೀತಾ ಸ್ವಯಂವರ ಮಹೋತ್ಸವ ಗಾನ ಕಾಲೇ ಜಾತೌ ರಮಾ ಪುಲಕ ಮಾಧವ ಮಂದಹಾಸೌ ಸಾ ಜಾನಕೀಯಂ ಅಯಮೇವ ಹಿ ರಾಮಚಂದ್ರಃ ಕಿಂ ತನ್ಮುಹೂರ್ತ ಕಥಯೇತಿ ಶಂಸತಃ ಹಿ. ಯಾರೋ ಜ್ಞಾನಿಗಳು ಕೂತಿದ್ದಾಗ ಹೇಳಿದ್ರಂತೆ, ಮುಹೂರ್ತಕ್ಕೆ ತಡ ಆಗ್ತದೆ ಬೇಗ ಬರ್ರಿ ಅಂತ ಒಬ್ಬ ಜ್ಞಾನಿಗಳಿಗೆ ಹೇಳಿದ್ರಂತೆ. ನಿನ್ ತಲೆ ಮುಹೂರ್ತಕ್ಕೆ ಏನ್ ತಡ ಆಗ್ತದೋ, ನಾನು ಆ ಕಾಲದವ ಅಂದ್ರಂತ ಋಷಿಗಳು.
ಆ ಋಷಿಗಳು ಹೇಳಿ, ನಾನು ಆ ಕಾಲದವ. ಯಾವ ಕಾಲದವ ಅಂತ ಕೇಳಿದ್ರು. ಯಾವ ಕಾಲದವ? ಸೀತಾ ಸ್ವಯಂವರಕ್ಕೆ ನಾ ಪಾಲ್ಗೊಂಡಿದ್ದೆ ಅಂದ್ರು. ಸೀತಾ ಸ್ವಯಂವರ ಮಹೋತ್ಸವ ಗಾನ ಕಾಲೆ, ಸೀತಾ ಸ್ವಯಂವರದ ಮಹೋತ್ಸವದಲ್ಲಿ ನಾನ್ ಪಾಲ್ಗೊಂಡಿದ್ದೆ. ಆಗ ಜಾತೌ ರಮಾ ಪುಲಕ ಮಾಧವ ಮಂದಹಾಸೋ, ರಮಾ ಪುಲಕ ಮಾಧವ ಮಂದಹಾಸೋ, ಆಗಲೂ ಮಂದಹಾಸ ಬೀರ್ತಾ ಇದ್ರು ಇವರಿಬ್ಬರು. ಆಗಲೂ ಇದೇ ರಮ, ಇದೇ ಸೀತೆಯಾಗಿ ಬಂದವಳು, ಆಗಲೂ ಇದೇ ರಾಮ, ಅಂದ್ರೆ ಇದೇ ಕೃಷ್ಣ ಆಗ ರಾಮಚಂದ್ರನಾಗಿದ್ದ. ಅದನ್ನು ಹೇಳ್ತಾನಂತ ಮಹಾನುಭಾವ. ಸಾ ಜಾನಕಿ ಇಯಮೇವ, ಆ ಸೀತೆನೇ ಇವಳು. ಅಯಮೇವ ಹಿ ರಾಮಚಂದ್ರ, ಆ ಹಸೆಮಣೆ ಮೇಲೆ ನಿಂತಹ ಶ್ರೀಕೃಷ್ಣನನ್ನು ತೋರಿಸಿ ಅಂದು ನಾನು ಹೋಗಿದ್ನೆಲ್ಲ ಹಿಂದೆ. ಅದು ಸ್ವಲ್ಪ ಬ್ಲಾಕ್ ಅಂಡ್ ವೈಟ್ ಫೋಟೋ ಅಂತ ಅನಿಸ್ತದೆ, ಇದು ಕಲರ್ ಫೋಟೋ ಅಂತ ಇಟ್ಕೊಳ್ರಿ ಯಾಕಂದ್ರೆ ಅದು ಹಿಂದಿನ 24ರಲ್ಲಿ ಸೇರ್ಕೊಂಡು ಯುಗ. ಅವಯಮೇವ ಹಿ ರಾಮಚಂದ್ರ, ಆಗ್ಲೇ ನಾವು ಇವರಿಬ್ಬರನ್ನ ದಂಪತಿಗಳನ್ನಾಗಿ ನೋಡಿದ್ವಿ. ಆಗಿರೋ ಮಂದಹಾಸ ಇನ್ನೂ ಹಾಗೇ ಇದೆ. ಅವನೇ ರಾಮನಾಗಿ ಬಂದಿದ್ದಾನೆ, ಅವನೇ ಕೃಷ್ಣನಾಗಿ ಬಂದಿದ್ದಾನೆ, ಅವಳೇ ರುಕ್ಮಿಣಿಯಾಗಿ ಬಂದಿದ್ದಾಳೆ ಅಂದ್ಮೇಲೆ ಅವತ್ತಿನಿಂದ ಇವತ್ತಿನ ತನಕ ಮುಹೂರ್ತ ಇದ್ದೇ ಇದೆ ಅಂದ್ರಂತೆ. ಕಿಂ ತನ್ ಮುಹೂರ್ತ ಕಥೆಯ, ಈ ಮುಹೂರ್ತವನ್ನು ಹೇಳಿ ಏನ್ ಲಾಭ ಬಂತ ಹೇಳಿ. ಮುಹೂರ್ತ ಬಂತು ಅಂತ, ಮುಹೂರ್ತ ಬಂದ್ರೇನು ಬರ್ದಿದ್ರೇನು, ಇವ್ರ ಕೈ ಕೆಳಗೆ ಇದ್ದಾವೆ ಎಲ್ಲಾ ಮುಹೂರ್ತಗಳು ಅಂತಂದ್ರಂತೆ. ಹೀಗೂ ಒಬ್ರು ಮಾತನಾಡಿದ್ರು. ಇದು ಮುಹೂರ್ತದ ಸಂದರ್ಭವನ್ನು ವರ್ಣನೆ ಮಾಡಿತ್ತು. ಇನ್ನೊಂದು ಮಾತು, ಪರಸ್ಪರ ಇಬ್ಬರಲ್ಲಿ ದರ್ಶನ ಅನ್ನೋದು ಬಹಳ ಮುಖ್ಯ. ಪ್ರಥಮ ದರ್ಶನ, ಅದನ್ನು ವಾತ್ಸಾಯನ ತನ್ನ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾನೆ, ಕಾಮಸೂತ್ರಗಳಲ್ಲಿ. ಯಾವಾಗಲೂ ಪುರುಷ ಸ್ತ್ರೀಯರ ಕಣ್ಣಿನ ದರ್ಶನದ ಮಹತ್ವ ಬಹಳ ಅಂತೆ. ಅಲ್ಲಿ ಮಾತು ಬಹಳ ಆಗ್ತವೆ. ಮಾತಿನಲ್ಲಿ ಮಾತು ಕಡಿಮೆ ಅಂತ ಹೇಳ್ತಾನೆ ಆತ, ಕಣ್ಣಿನಲ್ಲಿ ಮಾತು ಹೆಚ್ಚು. ಅದಕ್ಕೆ ದರ್ಶನದ ಶಾಸ್ತ್ರ ಬಹಳ ವಿಶೇಷ ಇದೆ. ಆಸೀತ್ ಪರಸ್ಪರ ನಿರೀಕ್ಷಣ ಕರ್ಮ ಕಾಲೆ, ನೋಡಿ, ಅಂತಃಪಟ ಧರಿಸಿದ್ರು ಧರಿಸದೇ ಇರುವ ಹಾಗಿತ್ತಂತೆ. ಯಾಕಂದ್ರೆ ಇವರ ಪ್ರಭಾವ ಒಂದಾಗೇ ಕಾಣ್ತಿತ್ತು. ಕೆಲವರಿಗೆ ಅದು ಬೇರೆ ಬೇರೆ ಏನೋ ಅಂತ ಅನಿಸಿರಬಹುದು, ಆದ್ರೆ ವಿವೇಕಿಗಳಾದವರಿಗಂತೂ ಇದು ಒಂದೇ ಅಂತ ಕಾಣಿಸಿತ್ತು. ಅದರ ಮುಂದಿನ ಭಾಗ ಮುಹೂರ್ತ ಬಂತು. ಏನ್ ಮುಹೂರ್ತ ಚಿಂತನೆ ಮಾಡಿ, ಇಲ್ಲೇನಂಥ ಮುಹೂರ್ತ, ಅಂದಿನ ಮಂದಹಾಸ, ಅಂದಿನ ಆ ರಾಮಚಂದ್ರ, ಆ ಸೀತೆನೇ ಇವರು ಅಂತಂದ್ರು. ಮುಂದೆ ಪರಸ್ಪರ ನಿರೀಕ್ಷಣ ದರ್ಶನ. ಆಸೀತ್ ಪರಸ್ಪರ ನಿರೀಕ್ಷಣ ಕರ್ಮ ಕಾಲೆ, ಅಂತಃಪಟ ತೆಗೆದಾಗಿದೆ. ಪರಸ್ಪರ ನಿರೀಕ್ಷಣ ಆಗ್ಬೇಕಂತೆ. ಹಸೆಮಣೆ ಮೇಲೆ ನಿಂತ ಕೃಷ್ಣ, ಹಸೆಮಣೆ ಮೇಲೆ ನಿಂತ ರುಕ್ಮಿಣಿ, ಪರಸ್ಪರ ಇಬ್ರು ಒಬ್ಬರನ್ನು ಒಬ್ಬರು ಪಾದದಿಂದ ಆರಂಭ ಮಾಡಿ ಶಿರ ಪರ್ಯಂತರ ನೋಡ್ಬೇಕು ಅಂತಿದೆ. ಈ ನಿರೀಕ್ಷಣ ಕಾಲೆ ಭೈಷ್ಮೀ ಮುಖಾಂಬುಜಗತಂ ನಯನಂ ಮುರಾರೇಹೇ ತಸ್ಯಾಶ್ಚ ನಾಭಿ ಸರಸೀ ನಿಲಯಂ ತದೇತದ್ಯುಕ್ತಂ ಯದರ್ಕ ದೃಗಸಾವಿಯತ್ ದೃಗಸೌ ಇಯಮುತ್ಪಲಾಕ್ಷಿ. ಇಂಥ ಕಾವ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ವರ್ಣನೆ ಮಾಡಿದ್ದಾರೆ ರಾಜರು. ಎಂಥ ಅದ್ಭುತ ಕಾವ್ಯ ನೋಡಿ. ಆಸೀತ್ ಪರಸ್ಪರ ನಿರೀಕ್ಷಣ ಕರ್ಮಕಾಲೆ, ಅಂತಃಪಟ ತೆಗೆದ ಮೇಲೆ ಪರಸ್ಪರ ನಿರೀಕ್ಷಣ ಮಾಡುವಂತಹ ಸಮಯದಲ್ಲಿ ಭೈಷ್ಮೀ ಮುಖಾಂಬುಜ ಗತಂ ಮುರಾರೇಹೇ ನಯನಂ. ಮುರಾರಿ ಶ್ರೀಕೃಷ್ಣ ಪರಮಾತ್ಮನ ಕಣ್ಣು ಕಮಲದಲ್ಲಿ ಹೋಗಿ ಲಗ್ನ ಆಗಿತ್ತಂತೆ. ಕಮಲದಲ್ಲಿ ಹೋಗಿ ಲಗ್ನ, ಅರೆ ಕಣ್ಣು ಹೋಗಿ ಕಮಲದಲ್ಲಿ ಯಾಕೆ ಲಗ್ನ ಆಯಿತು ಅಂದ್ರೆ, ಅಲ್ಲಿ ಹೇಳ್ತಾರೆ ಭೈಷ್ಮಿ ಮುಖ ಅದು ಅಂಬುಜದಂತಿದ್ದದ್ದಕ್ಕೆ ಕೃಷ್ಣನ ಕಣ್ಣು ರುಕ್ಮಿಣಿಯ ಕಮಲದಲ್ಲಿ ಲಗ್ನ ಆಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ಮುಖ ನೋಡಿದ. ತಸ್ಯಾಶ್ಚ ನಾಭಿ ಸರಸೀ ನಿಲಯಂ ತದೇ ತತ್, ಇದನ್ನು ಎಲ್ಲ ಹೀಗೆ ನೋಡ್ಬೇಕು ಅಂತ ಇದ್ದದ್ದಕ್ಕೆ ವರ್ಣನೆ ಮಾಡಿದ್ದಾರೆ ರಾಜರು. ಶ್ರೀಕೃಷ್ಣ ಪರಮಾತ್ಮ ತನ್ನ ಕಣ್ಣನ್ನ ಅವಳ ಮುಖ ನೋಡ್ತಾ ಇರ್ಲಿಕ್ಕೆ ಅಲ್ಲೇ ಮುಖ ನೋಡ್ತಾ ಇದ್ದ. ರುಕ್ಮಿಣಿ ಅವಳು ಎಲ್ಲಿ ನೋಡ್ತಾ ಇದ್ಲು ಅಂತ ವರ್ಣನೆ ಇದು. ತಸ್ಯಾಶ್ಚ ನಾಭಿ ಸರಸೀ ನಿಲಯಂ, ಅವಳು ಕಮಲನೇ ನೋಡ್ತಿದ್ಲಂತೆ. ಅರೆ ಕೃಷ್ಣನಲ್ಲಿ ಎಲ್ಲಿತ್ತು ಕಮಲ ಅಂದ್ರೆ ನಾಭಿ ಸರಸಿ, ಶ್ರೀಕೃಷ್ಣನ ನಾಭಿಯಲ್ಲಿರುವ ಕಮಲ ಅಂತ. ಅದಕ್ಕೆ ನಾಭಿ ಸರಸೀ ನಿಲಯಂ ತದೇತತ್ ಯುಕ್ತಂ ಯದರ್ಕ ದೃಗಸಾವಿಯಮುತ್ಪಲಾಕ್ಷಿ. ಯಮುತ್ಪಲಾಕ್ಷಿ
ಯದ್ ಅರ್ಕದೃಕ್ ಅಸೌ. ಈಗ ಕಮಲ ಯಾವಾಗ ಅರಳುತ್ತದೆ? ಸೂರ್ಯ ಬಂದಾಗ ಅರಳುತ್ತದೆ. ಸೂರ್ಯನಿಗೆ ಆ ಒಂದು ವಿಶೇಷತೆ ಇದೆ, ತಾನು ಬರ್ತಿರ್ಲಿಕ್ಕೆ ಕಮಲ ಅರಳಿಸ್ತಾನಂತೆ. ರಾಜರು ಏನ್ ಹೇಳಬೇಕಾಗಿದೆ, ಶ್ರೀಕೃಷ್ಣ ಕಣ್ಣಿನಿಂದ ನೋಡಿದ ಕೂಡಲೇ ರುಕ್ಮಿಣಿಯ ಮುಖ ಅರಳಿತು ಅಂತ ಹೇಳಬೇಕಾಗಿದೆ. ಮುಖ ಅರಳೋದು ಅಂದ್ರೆ ಮುಖವನ್ನ ಕಮಲಕ್ಕೆ ಹೋಲಿಸಿ ಕೃಷ್ಣನ ಕಣ್ಣಿನಿಂದ ಅರಳಿತು ಅಂತ ಹೇಳಿದ್ರು. ಸಮಸ್ಯೆ ಎಲ್ಲಿ ಬಂತು ಅಂದ್ರೆ, ಕೃಷ್ಣನ ಕಣ್ಣಲ್ಲಿ ಏನ್ ಸೂರ್ಯ ಇದ್ದಾನ ಹಾಗಾದ್ರೆ ಅಂತ ಪ್ರಶ್ನೆ. ಅದಕ್ಕೆ ರಾಜರು ಚಮತ್ಕಾರ ಮಾಡ್ತಾರೆ, ಸೂರ್ಯ ಹುಟ್ಟಿದ್ದೇ ಕೃಷ್ಣನ ಕಣ್ಣಿನಿಂದ. ಕೃಷ್ಣನ ಕಣ್ಣಿನಿಂದ ಹುಟ್ಟಿದ ಸೂರ್ಯನೇ ಇಲ್ಲೆಲ್ಲ ಲೋಕದ ಕಮಲಗಳನ್ನು ಅರಳಿಸ್ತಾನೆ ಅಂದ ಮೇಲೆ ಸೂರ್ಯನನ್ನು ಹುಟ್ಟಿಸಿದ ಈ ಕಣ್ಣು ರುಕ್ಮಿಣಿಯ ಮುಖ ಕಮಲವನ್ನು ಅರಳಿಸದೇ ಇರ್ತದಾ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಕೃಷ್ಣನ ನೋಟ ರುಕ್ಮಿಣಿಯ ಮುಖ ಕಮಲವನ್ನು ಅರಳಿಸಿತು ಅನ್ನೋದು ಯುಕ್ತವೇ ಆಗಿದೆ ಅಂತ ಚಮತ್ಕಾರ ಮಾಡಿದ್ರಂತೆ. ಹಾಗೆ ಇನ್ನೂ ಒಂದು ಮಾತು, ತಸ್ಯಾಶ್ಚ ನಾಭಿ ಸರಸಿ ನಿಲಯಂ ತದೇ ತತ್ ಯುಕ್ತಂ ಯದರ್ಕದೃಗ ಸಾವಿಯಮುತ್ಪಲಾಶ್ಚಿ, ಅದನ್ನು ವರ್ಣನೆ ಮಾಡಿದ್ದಾರೆ. ತಸ್ಯಾಶ್ಚ ನಯನಂ, ರುಕ್ಮಿಣಿಯ ಕಣ್ಣು ಶ್ರೀಕೃಷ್ಣನ ನಾಭಿಯನ್ನೇ ನೋಡುತ್ತಂತೆ. ಯಾಕೆ? ನಾಭಿ ಸರಸಿ ನಿಲಯಂ, ಅಲ್ಲಿಯೂ ಒಂದು ಕಮಲ ಇದೆ, ಆ ಕಮಲವನ್ನು ಅರಳಿಸ್ತಾಳಂತೆ. ಯಾರು? ರುಕ್ಮಿಣಿಯ ಕಣ್ಣು. ಹ್ಯಾಕ್ ಸಾಧ್ಯ ಅಂತ ಕೇಳಿದ್ರೆ, ಅಲ್ಲಿರೋದು ಯಾರು ಅಂದ್ರೆ ಬ್ರಹ್ಮ. ಆ ಬ್ರಹ್ಮನೇ ತಾನೇ ಅದನ್ನ, ಆ ಬ್ರಹ್ಮನನ್ನ ಬ್ರಹ್ಮ ಪದವಿಯಲ್ಲಿ ಕೂಡಿಸಿ ಅವನಿಗೆ ಸೌಖ್ಯ ಕೊಡೋದು ಯಾರಾಗಿದ್ದಾಳೆ? ರುಕ್ಮಿಣಿ ಆಗಿದ್ದಾಳೆ. ಅದಕ್ಕೆ ಇದು ಯುಕ್ತನೇ ಆಯಿತು ಅಂತ ಚಮತ್ಕಾರ ಮಾಡಿ ವರ್ಣನೆ ಮಾಡಿದ್ದಾರೆ. ಹೀಗೆ ಬ್ರಹ್ಮನಿಗೆ ಬ್ರಹ್ಮ ಪದವಿ ಕೊಡೋಳು ನಾನು ಅಂತ ತೋರಿಸ್ಲಿಕ್ಕೆ ಕೃಷ್ಣನ ನಾಭಿ ಕಮಲವನ್ನು ರುಕ್ಮಿಣಿ ನೋಡ್ತಾಳೆ, ರುಕ್ಮಿಣಿಯ ಮುಖ ಕಮಲವನ್ನು ಅರಳಿಸೋನು ನಾನು ಅಂತ ತೋರಿಸ್ಲಿಕ್ಕೆ ಕೃಷ್ಣ ತನ್ನ ಕಣ್ಣಿನಿಂದ ಅವಳ ಮುಖ ಕಮಲವನ್ನು ನೋಡ್ತಾನೆ ಅಂತ ಇದು ದರ್ಶನ. ಹೀಗೆ ಮೊದಲು ಸರ್ವೋತ್ತಮನ್ ಯಾರು, ಆಮೇಲೆ ಹಸೆಮಣೆ ಮೇಲೆ ತಂದು ನಿಲ್ಲಿಸಿದ್ದು, ಅಂತಃಪಟ ಧರಿಸಿದ ವಿಶೇಷತೆ, ಅಂತಃಪಟ ತೆಗೆದ ಮೇಲಿದ್ದಂತಹ ಮುಹೂರ್ತದ ಚಿಂತನೆ, ಅದಾದ ನಂತರ ಪರಸ್ಪರ ನಿರೀಕ್ಷಣ ಆದ್ಮೇಲೆ ಜೀರಿಗೆ ಬೆಲ್ಲ ಕಟ್ಟಿದ್ದಂತೆ. ಯದ್ಯಪಿ ಜೀರಿಗೆ ಬೆಲ್ಲ ಅಂತನ್ನೋ ಪ್ರಸಂಗ ಸಂದರ್ಭ ಇದೆ, ಅದು ಈ ಘಟ್ಟದ ಮೇಲಿನ ವ್ಯವಸ್ಥೆಯಲ್ಲಿ ಹೆಚ್ಚು ಕಂಡು ಬರ್ತದಂತೆ. ಈ ಘಟ್ಟದ ಕೆಳಗಡೆ ಮತ್ತು ಪುನಃ ವಿವಾಹದ ಸಂದರ್ಭದಲ್ಲಿ ಇವತ್ತಿಗೂ ಜೀರಿಗೆ ಬೆಲ್ಲದ ವ್ಯವಸ್ಥೆ ಇಲ್ಲಂತೆ. ಆದರೆ ರಾಜರು ರುಕ್ಮಿಣೀಶಿ ವಿಜಯದಲ್ಲಿ ಜೀರಿಗೆ ಬೆಲ್ಲದ ಕಥೆ ಹೇಳಿದ್ದಾರೆ ನೋಡಿ. ಶ್ಲೋಕ ಹೀಗಿದೆ, ಗುಡಾನ್ವಿತಾಭಿಹಿ ಶುಭ ಜೀರಿಕಾಭಿಹಿ ಪರಸ್ಪರಂ ವರ್ಷತಿ ಬಂಧುವರ್ಗೆ. ಅಂತಃಪಟ ತೆಗೆದ ಮೇಲೆ ಗುಡಜೀರಿಕಾಭಿಹಿ ಪರಸ್ಪರಂ ವರ್ಷತಿ ಅಂತ ಕಥೆ ಹೇಳಿದ್ದಾರೆ. ಬೆಲ್ಲ ಜೀರಿಗೆ ಸೇರಿಸಿ ಮುತ್ತಿನ ಅಕ್ಷತೆಗಳನ್ನು ಕೈಯಲ್ಲಿ ಧರಿಸಿ ಪರಸ್ಪರಂ ವರ್ಷತಿ, ಮಳೆಗರಿತಾ ಇದ್ರಂತೆ ರುಕ್ಮಿಣಿ ಶ್ರೀಕೃಷ್ಣರ ಮೇಲೆ ಅಂತ ವರ್ಣನೆ ಇದೆ. ಇದು ಆ ಸಂದರ್ಭದಲ್ಲಿ ನಡೆದಂತಹ ಒಂದು ವಿಶೇಷ ಮಂಗಳದ ಘಟ್ಟ. ಗುಡಾನ್ವಿತಾಭಿಹಿ ಶುಭ ಜೀರಿಕಾಭಿಹಿ ಪರಸ್ಪರಂ ವರ್ಷತಿ ಬಂಧುವರ್ಗೆ ವಕ್ಷಸ್ಥಿತಾಂಬೋಧಿ ಸುತಾಜಿತಸ್ತತ್ ಪಕ್ಷೈ ಪ್ರಯುಕ್ತಂ ಪ್ರಥಮಂ ಬಭಾರ. ಈ ಸಂದರ್ಭದೊಳಗೆ ಕೈಯಲ್ಲಿ ಇವಳ ಕೈಗೂ ಕೊಡಬೇಕಾದ ಅಕ್ಷತೆ, ಅವನ ಕೈಗೂ ಅಕ್ಷತೆಗಳನ್ನು ಕೊಡಬೇಕು. ಈ ಮೊದಲು ಯಾರು ಹಾಕೋದು ಅಂತ ಒಂದು ದೊಡ್ಡ ಗದ್ದಲ ಈ ವಿವಾಹದಲ್ಲಿ ಯಾವಾಗ್ಲೂ ನಡೀತದೆ, ಇವತ್ತಿಗೂ ನಡೀತದಲ್ಲ. ಆ ಕಡೆ ವರನ ಕಡೆಯವ್ರು ಬಂದು ಹೇಳ್ಕೊಡ್ತಿರ್ತಾರೆ, ಅಪ್ಪಿ ತಪ್ಪಿ ನೀ ಆಮೇಲೆ ಹಾಕಿಗಿದ್ದಿ, ಜೀವನ ಇಡೀ ಅವಳು ಹಾಕದಂಗೆ ಹೇಳಿಸ್ಕೋಬೇಕಾಗ್ತದೆ, ಅವಳ ಅಧೀನ ಏನೇನೋ ಹೇಳ್ತಾರಂತೂ ಬಂತು. ಬೇಗ ಹಾಕ್ಬೇಕಾ, ಅಂತಪಟ ತೆಗಿತಾರೆ, ಈಗ ತಡಕ್ಕನ್ ತಲೆ ಮೇಲೆ ಉಗಿಬಿಡು ಅಂತಾರೆ. ಛೇ 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 ಛೇ. ಆಮೇಲೆ ಇಲ್ಲಿ ಹೇಳ್ಕೊಡ್ತಿರ್ತಾರೆ, ನೀನ್ ಆಮೇಲೆ ಹಾಕ್ಬೇಡ, ನೀನ್ ಆಮೇಲೆ ಹಾಕಿಸ್ಕೊಂಡಿ ಮೊದಲೇ ಅಂದ್ರೆ ನೋಡು ಜೀವನ ಇಡೀ ಅವನ ಮಾತೆ ಕೇಳ್ಕೊಂಡಿರ್ಬೇಕಾಗ್ತದೆ. ಇಲ್ಲಿ ಹೇಳ್ಕೊಡ್ತಾರೆ. ಯಾವುದಕ್ಕೂ ಅರ್ಥ ಇಲ್ಲ, ಯಾವುದು ಅರ್ಥ ಇಲ್ಲ. ರಾಜರು ಚಮತ್ಕಾರವಾಗಿ ವರ್ಣನೆ ಮಾಡ್ತಾರೆ. ಶ್ರೀಕೃಷ್ಣ ಮೊದಲು ಹಾಕಿಸ್ಕೊಂಡ ಅಥವಾ ಮೊದಲು ಹಾಕಿದ ಅಂದ್ರೆ ಅವನ್ ಕಡಿಮೆ ಆಗ್ಬಿಟ್ನ, ಹೇಗೆ ಅವಳ ಕಡೆ ಮೊದಲು ಹಾಕಿಸ್ಕೊಂಡ್ರೆ ಎಂಥ ಚಮತ್ಕಾರ ರಾಜರು ವರ್ಣನೆ ಮಾಡುವಾಗ. ಅಂತೂ ಈ ಸಂದರ್ಭದಲ್ಲಿ ರುಕ್ಮಿಣಿ ಕೈಯಲ್ಲೂ ಇತ್ತು, ಕೃಷ್ಣನ ಕೈಯಲ್ಲೂ ಇತ್ತು.
ಶ್ರೀಕೃಷ್ಣ ಅವಳ ತಲೆ ಮೇಲೆ ಹಾಕಬೇಕಾಗಿದೆ, ರುಕ್ಮಿಣಿ ಕೃಷ್ಣನ ತಲೆ ಮೇಲೆ ಹಾಕಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಸಂಗತಿ ಏನ್ ನಡೀತು? ವಕ್ಷಸ್ಥಿತಾಂಬೋಧಿ ಸುಧಾಜಿತಸ್ತತ್ಪಕ್ಷೈ ಪ್ರಯುಕ್ತಂ ಪ್ರಥಮಂ ಬಭಾರ. ಸ್ತ್ರೀ ಪಕ್ಷದವರ ಕಡೆಯಿಂದ ಏನೆಲ್ಲ ಹಾಕಲಿಕ್ಕೆ ಅಂತ ಬಂದಿದ್ರೋ ಅದನ್ನ ಕೃಷ್ಣ ಮೊದಲು ಧರಿಸಿದ, ಪ್ರಥಮಂ ಬಭಾರ, ಆಮೇಲೆ ತಾನು ಹಾಕಿದ. ಆದ್ರೆ ಸ್ವಾರಸ್ಯ ಏನು ಅಂದ್ರೆ ಕೃಷ್ಣನ ಎತ್ತರ ಹೆಚ್ಚಿತ್ತಂತೆ, ಎಲ್ರಿಗಿಂತ ಎತ್ತರ ಜಾಸ್ತಿ. ಅದಕ್ಕೆ ಆತ ಹಾಕ್ಲಿಕ್ಕೆ ಬಂದವ್ರದ್ದೆಲ್ಲವನ್ನ ಸ್ವಲ್ಪ ತನ್ನ ಕುತ್ತಿಗೆ ಎತ್ತರ ಮಾಡಿದ್ದಕ್ಕೆ ಅದು ಕೃಷ್ಣನ ಎದೆ ಮೇಲೆ ಬಿತ್ತಂತೆ. ರಾಜರಂತಾರೆ, ಎದೆ ಮೇಲೆ ಯಾಕೆ ಕೃಷ್ಣ ಅದನ್ನ ಧರಿಸಿದ ಅಂದ್ರೆ ಅಲ್ಲಿಯೂ ಕೂಡ ಲಕ್ಷ್ಮಿನೇ ಇದ್ದಾಳಲ್ಲ, ಸ್ತ್ರೀ ಪಕ್ಷದವರೆಲ್ಲ ಅಂತೂ ನಾವೇ ಮೊದಲು ಹಾಕಿದ್ವಿ ಅಂತ ಗೆಲುವನ್ನು ಘೋಷಣೆ ಮಾಡ್ಕೊಳ್ಳಿ, ಆದ್ರೆ ಬೀಳೋದು ಮಾತ್ರ ಲಕ್ಷ್ಮಿ ತಲೆ ಮೇಲೆ ಬಿತ್ತು ಅಂತ ಆಗ್ಲಿ ಅಂತ ಪ್ರಥಮಂ ಬಭಾರ ಅಂತ ವರ್ಣನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಖುಷಿ ಆಗ್ಬೇಕಲ್ಲ, ನಾವೇ ಮೊದಲು ಹಾಕಿದ್ವಿ ಅಂತ. ಹೀಗೆ ಅವರಿಗೆ ಸಂತೋಷನೂ ಕೊಟ್ಟ, ಅವರಿಗೆ ಗೆಲುವು ಬಂತು ಅನ್ನೋ ಹಾಗೂ ಮಾಡಿದ. ಆದ್ರೆ ತನ್ನ ವಕ್ಷಸ್ಥಳದಲ್ಲಿ ಯಾವಾಗಲೂ ಲಕ್ಷ್ಮಿ ಇದ್ದಾಳೆ ಅಂತ ಅವಳ ತಲೆ ಮೇಲೆ ಹಾಕ್ಸಿ ತಾನೂ ಗೆದ್ದ ಅಂತ. ಹೀಗೆ ನೋಡಿ ಆ ಶ್ಲೋಕ ಹಾಗಿದೆ. ತಸ್ಯ ವಕ್ಷಸ್ಥಿತಾಂಬೋಧಿ ಸುತಾಜಿತಸ್ತತ್ಪಕ್ಷೈ ಪ್ರಯುಕ್ತಂ ವಕ್ಷಸ್ಥಿತ ಅಂಭೋಜ ಸುತ. ವಕ್ಷಸ್ಥಳದಲ್ಲಿ ಯಾವಾಗಲೂ ಇದ್ದಾಳೆ ಲಕ್ಷ್ಮಿ, ಹಾಗಾಗಿ ತತ್ಪಕ್ಷ ಪ್ರಯುಕ್ತಂ ಪ್ರಥಮಂ ಬಭಾರ. ಸ್ತ್ರೀ ಪಕ್ಷದವರು ಹಾಕಿದ್ದದನ್ನ ಮೊದಲು ತಾನು ಪ್ರಥಮಂ ಸ್ವೀಕಾರ ಮಾಡಿದ, ಬಭಾರ, ಆಮೇಲೆ ತಾನು ಹಾಕಿದ ಅಂತ ಅಭಿಪ್ರಾಯ. ಈ 3-4 ಆಯ್ತು. ಮುಂದಿನ ಘಟ್ಟ ವಿವಾಹದೊಳಗೆ ಮಾಲೆ ಹಾಕ್ಬೇಕು. ಪುರೋಹಿತರು ಹೇಳ್ತಾರೆ ಮಾಲೆ ಹಾಕ್ಬೇಕು, ನೀನು ಮಾಲೆ ಹಾಕು, ಅವನು ಮಾಲೆ ಹಾಕ್ಲಿ ಅಂತ ಇರ್ತದೆ. ಈಗ ಮಾಲೆ ಹಾಕೋ ಸಂದರ್ಭ ಬಂತು. ಕೃಷ್ಣನಿಗೆ 2 ಮಾಲೆ ಹಾಕಿದ ಮೇಲೆ ಕೃಷ್ಣನಿಗೆ ಅದು ರುಕ್ಮಿಣಿಗೊಂದು ಮಾಲೆ, ಕೃಷ್ಣನಿಗೊಂದು ಮಾಲೆ ಅಂತ ಇಟ್ಟಿದ್ರಂತೆ. ಅದರಲ್ಲಿ ರುಕ್ಮಿಣಿ ಕೃಷ್ಣನ ಕೊರಳಿಗೆ ಮಾಲೆ ಹಾಕಬೇಕು. ಮೊದಲು ಕೃಷ್ಣ ರುಕ್ಮಿಣಿ ಕೊರಳಿಗೆ ಒಂದು ಮಾಲೆ ಹಾಕ್ತಾನೆ, ಆಮೇಲೆ ರುಕ್ಮಿಣಿ ತನ್ನ ಕೈಯಲ್ಲಿದ್ದ ಮಾಲೆಯನ್ನು ಕೃಷ್ಣನ ಕೊರಳಿಗೆ ಹಾಕಬೇಕಲ್ಲ. ರಾಜರು ಅದನ್ನ ಭಾರಿ ಚಮತ್ಕಾರ ಮಾಡಿ ವರ್ಣನೆ ಮಾಡ್ತಾರೆ. ಹೇಗಿತ್ತು ಆ ಮಾಲಾಧಾರಣದ ಸಂದರ್ಭ? ಇಲ್ಲೆಲ್ಲ ಯಾರ್ದು ಫೋಟೋದವ್ರ ಗಲಾಟೆ ಇಲ್ಲ, ಆದ್ರೆ ಇದು ಫೋಟೋ ಆಗೇ ಉಳಿಬೇಕು ಮನಸ್ಸಿನಲ್ಲಿ. ಎಲ್ರಿಗೂ ಹಾಗೆ ವರ್ಣನೆ ಮಾಡ್ತಾರೆ ರಾಜರು. ಅಂದ್ರೆ ಅನುಭವಿಸ್ರಿ ಅಂತ ಹೇಳ್ತಾರ ಅವ್ರು. ನಾವು ಎಷ್ಟು ಸೆಲ್ಫಿ ತಕ್ಕೊಂಡ್ರು ಅಷ್ಟೇ, ನೋಡೋದೇ ಇಲ್ಲ, ಆಮೇಲೆ ಅದನ್ನ ಎಲ್ಲ ಡಿಲೀಟ್ ಮಾಡ್ತೀವಿ. ಇವತ್ತು ಹಂಗಾಗಿದೆ ಪರಿಸ್ಥಿತಿ. ಅಲ್ಲಿ ಹೋಗಿ ಇಲ್ಲಿ ಹೊಡ್ಕೊಂಡು, ಇಲ್ಲಿ ಬಡ್ಕೊಂಡು, ಇಲ್ಲಿ ಮಾಡ್ಕೊಂಡು, ಅಲ್ಲಿ ನಿಂತು, ಇಲ್ಲಿ ಜಾರಿ, ಇಲ್ಲಿ ಬಿದ್ದು, ಅವ್ರ ತಲೆ ಮೇಲೆ ಒಗೆದು ಅಂತೂ ಫೋಟೋ ತೆಗೆಸ್ಕೊಂಡ್ ಬಂದ್ವಿ ಅಂತ ಆಗಿರ್ತದೆ. ಒಂದು ದಿನ ನೋಡಲ್ಲ ಅದನ್ನು, ಯಾವತ್ತೂ ನೋಡಿ. ಇವತ್ತಿನ ಸ್ಥಿತಿ ಆಗಿ ಬಂತು. ಅನುಭವಿಸುವ ಪ್ರಸಂಗಗಳಿದ್ರು ಮನುಷ್ಯ ಅನುಭವಿಸಲಾರ ಸುಖವನ್ನ. ಆಕಂಠ ಪಾದತಲಾನ್ ಮುರಾರೇ ನೇತ್ರಾಂತ ನೀಲೋತ್ಪಲ ಚಾರುಮಾಲಾ ಶ್ರೀ ಸಂದಧೆ ತತ್ಕ್ಷಣ ಹೃಷ್ಟ ರೋಮ ಸತ್ಕಂಚುಕಂ ಶ್ರೀಪತಿರಾತ್ಮಪತ್ನ್ಯಾ. ಆಕಂಠ ಮಾಪಾದತಲಾತ್, ಕಂಠದಿಂದ ಆರಂಭ ಮಾಡಿ ಪಾದದವರೆಗೂ ಅಪೂರ್ವವಾದ ನೀಲೋತ್ಪಲ ಚಾರುಮಾಲ. ನೀಲೋತ್ಪಲ, ನೀಲಕಮಲದ ಮೆತ್ತಗಿರು ಮೃದು ಮೃದುವಾದಂತಹ ಮಾಲೆಯನ್ನ ಭಗವಂತ ನಿಧಾನ ರುಕ್ಮಿಣಿಯ ಕೊರಳಿಗೆ ಹಾಕ್ತಿದ್ರೆ ರುಕ್ಮಿಣಿಯ ದೇಹದಲ್ಲಿ ರೋಮಾಂಚನ ಆಗಿಬಿಡ್ತದೆ. ಮಾಲೆ ಹಾಕುವಾಗ ಅಂಥ ರೋಮಾಂಚನ ಅನುಭವಿಸಿದಾಳೆ. ಕೃಷ್ಣ ಹಾಕ್ತಾ ಇರುವಾಗ ರೋಮಾಂಚನ ಆಯ್ತು. ಶ್ರೀ ಸಂದಧೆ ತತ್ಕ್ಷಣ ಹೃಷ್ಟ ರೋಮ ಕಂಚುಕಂ ಸತ್ ಕಂಚುಕಂ. ಆ ಕೃಷ್ಣನ ಆ ನೋಟವೇ ಹಾಗೆ, ಅವನ ಸ್ಪರ್ಶವೇ ಹಾಗೆ. ಮಾಲೆ ಹಾಕುವಾಗಲೇ ಅಷ್ಟು ರೋಮಾಂಚಿತಳಾಗ್ತಾಳಂತೆ. ಅವಳ ಕೈಯಲ್ಲೂ ಒಂದು ಮಾಲೆ ಕೊಟ್ಟಿದ್ರು. ಅದನ್ನ ಶ್ರೀಕೃಷ್ಣ ಪರಮಾತ್ಮ ಧಾರಣೆ ಮಾಡಬೇಕು ಅವಳ ಕೈಯಿಂದ. ಅವಳು ಹಾಕಬೇಕು. ಹಾಕುವಾಗ ಮತ್ ಪುನಃ ಆಲೋಚನೆ ಶುರು ಆಯ್ತಂತೆ. ಸ್ವಲ್ಪ ಇಲ್ಲ, ಆಮೇಲೆ ಮಾಡೋಣ, ಒಂದು 5 ನಿಮಿಷ ಬಿಟ್ಟು ಮಾಲಾಧಾರಣೆಯ ಪ್ರಸಂಗವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.